ನಮಸ್ಕಾರ, ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್ ಚಿರಾಳಕಪ್ಪ. ಇವತ್ತು ನಮ್ಮೊಂದಿಗೆ ಇದ್ದಾರೆ ರಜತ್ ಗುರುಗಳು ಹಾಗೂ ಸುರೇಶ್ ಗುರುಗಳು. ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಗಳೇ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ದೇಶದಾದ್ಯಂತ ಇಂದು ಎಲ್ಲರ ಮನೆಗಳಲ್ಲೂ ಒಂದು ಹಬ್ಬದಂತೆ ಇವರ ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಈಗ ಅವರಿಗೆ 75 ವರ್ಷಗಳಾಗಿವೆ. ಈಗ ಮುಂದಿನ ಭವಿಷ್ಯ ಅಂದರೆ ದೇಶದವನ್ನು ಮುನ್ನಡೆಸೋದ್ರಲ್ಲಿ ಏನೆಲ್ಲ ನಡೆಯುತ್ತೆ, ಅವರ ಭವಿಷ್ಯ ಏನಿದೆ, ದೇಶದ ಭವಿಷ್ಯ ಏನಿದೆ, ಎಲ್ಲದರ ಬಗ್ಗೆ ಗುರುಗಳನ್ನು ಮಾತಾಡಿಸ್ತಾ ಹೋಗೋಣ. ಗುರುಗಳೇ, ಈಗ ಪ್ರಧಾನಿ ಮೋದಿ ಅವರಿಗೆ 75 ವರ್ಷ ಆಗಿರುವಂಥದ್ದು. ಇಲ್ಲಿಯವರೆಗೂ ಅವರು ಎಷ್ಟು ಸಮರ್ಪಕವಾಗಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗಿದ್ದಾರೆ, ಹಾಗೆ ಆರ್ಥಿಕವಾಗಿ ನಮ್ಮ ದೇಶವನ್ನು ಎಷ್ಟು ಮುಂದಕ್ಕೆ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಇನ್ನು ಮುಂದಿನ ಭವಿಷ್ಯ ಏನಿರಬಹುದು ಹಾಗಾದರೆ? ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣಾಧಿಪತಿ ನಮಃ. ಓಂ ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣೆ ಭೋಗೇಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣಿ ಭವಾಬ್ಧಿ ಪೂತ ಲಕ್ಷ್ಮೀ ನರಸಿಂಹ ಮಮ ದೇಹಿ ಕರಾವಲಂಬಂ. ಪ್ರಮುಖವಾಗಿ ಏನಂದರೆ ಇವತ್ತಿನ ದಿನ ಜನತಾ ಟಿ ವೀಕ್ಷಕರಿಗೆ ಎಲ್ಲರಿಗೂ ನಿಮ್ಮ ನಮರಜತ್ ಗುರುಜಿ ಮಾಡೋ ನಮಸ್ಕಾರಗಳು. ಇದನ್ನು ವಿಶೇಷವಾಗಿ ನೋಡಿ, ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಒಂದು ಕರೆಂಟ್ ಹೊಡೆದಂಗೆ ಆಗ್ತಾ ಇರುತ್ತೆ. ಯಾಕಂದರೆ ಒಂದು ದೇಶದ ಪ್ರಧಾನಮಂತ್ರಿ ಅಂದರೆ ಅದು ನಾವು ಊಹಿಸೋಕ್ಕೂ ಆಗಲ್ಲ, ಅಂಥ ಒಂದು ದೊಡ್ಡ ಮಟ್ಟದ ಅಧಿಕಾರ ಅಂತ ಹೇಳ್ಬೋದು. ಯಾಕಂದರೆ ಈಗ ನೋಡಿ, ಸಣ್ಣ ಒಂದು ಹಳ್ಳಿ ಆಗಿರ್ಬೋದು, ಅಥವಾ ಒಂದು ಸ್ಕೂಲ್ಗೆ ಒಂದು ಮಾಸ್ಟರ್ ಆಗಿರ್ಬೋದು, ಒಂದು ಟೀಚರ್ ಆಗಿರ್ಬೋದು, ಅಥವಾ ಒಂದು ಕ್ಲಾಸ್ಗೆ ಏನಾದರೂ ಒಂದು ಟೀಚರ್ ಆದರೂ ಒಂದು ಚಿಕ್ಕದೊಂದು ಪಾತ್ರ ಕೊಟ್ಟರು ಕೂಡ ಇಷ್ಟು ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಇಷ್ಟು ಲಕ್ಷಾಂತರ ಜನನ, ಇಷ್ಟು ಒಂದು ಸ್ಟೇಟ್ಗಳನ್ನ ನಾವು ನಿಭಾಯಿಸ್ತಾ ಇದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಪ್ರಬುದ್ಧಮಾನವಾದ ಶಕ್ತಿ, ಎಲ್ಲದಕ್ಕೂ ಮೀರಿರುವಂಥ ಒಂದು ಶಕ್ತಿ, ಅದೇ ರೀತಿ ಒಂದು ಜಾತಕ ಎಷ್ಟು ಪ್ರಬಲವಾಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಪ್ರಮುಖವಾಗಿ ಏನಂದರೆ ಅವರ ಜಾತಕದ ನೋಡೋದಿದ್ರೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಿದ್ರೆ ಸಾಮಾನ್ಯವಾಗಿ 17 ಸೆಪ್ಟೆಂಬರ್ 1950 ಅಂತ ಹೇಳ್ತಾರೆ. ಅದ್ರ ಸಂಬಂಧಪಟ್ಟ ಹಾಗೆ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿನೇ ಬರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಏನಂದರೆ ರಾಶಿ ಅಂದರೆ ಚಂದ್ರ ಏನಿದೆ ಅದು ಅನುರಾಧ ನಕ್ಷತ್ರದ ಮೇಲೆ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಇವರು ಪ್ರಮುಖವಾಗಿ ನೋಡಿದ್ರೆ ಅಧಿಕಾರ ಯೋಗ ಅಂತ ಬಂದರೆ ದಶಮದಲ್ಲಿ ನಾವು ದಶಮಾಧಿಪತಿ ನೋಡೋದಿದ್ರೆ, ದಶಮಾಧಿಪತಿ ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ದಶಮಾಧಿಪತಿನೇ ರವಿಗ್ರಹ ಆಗಿ ಲಾಭಸ್ಥಾನದಲ್ಲಿರೋದು. ಆದರೆ ದಶಮದಲ್ಲಿ ಶನಿ ಇರುವಂಥದ್ದು. ಎಲ್ಲೊಂದು ಕಡೆ ನಾವು ಶನಿ ಮತ್ತು ರವಿನ ನೋಡೋದಿದ್ರೆ ಎಲ್ಲೊಂದು ಕಡೆ ಅಪ್ಪ ಮಗನಿಗೆ ಆಗಲ್ಲ ಅಂತೀವಿ. ಆದರೆ ಎಲ್ಲೊಂದು ಕಡೆ ದಶಮದಲ್ಲಿ ರವಿ ಮನೆಯಲ್ಲಿ ಶನಿ ಇರೋದಂದರೆ ಇದು ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಗೊಂದಲ ಆದರೂ ಕೂಡ ಕಾಲಕ್ರಮೇಣ ಅದನ್ನು ನಿಭಾಯಿಸ್ಕೊಂಡು ಬರುವಂಥದ್ದು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ಈ ಜಾತಕ ನೋಡಿದ್ರೆ ವೃಶ್ಚಿಕ ಲಗ್ನ ಮತ್ತು ಚತುರ್ಥದಲ್ಲಿ ಗುರು ಇರುವಂಥದ್ದು, ಪಂಚಮದಲ್ಲಿ ರಾಹು ಇರುವಂಥದ್ದು ನಾವು ಕಾಣ್ತೀವಿ. ಅದೇ ರೀತಿ ಲಾಭಸ್ಥಾನದಲ್ಲಿ ಬುಧ ಮತ್ತು ರವಿ ಮತ್ತು ಕೇತು ಇರುವಂಥದ್ದು ನಾವು ಕಾಣ್ತೀವಿ. ಆದರೆ ಲಗ್ನದಲ್ಲೇ ಚಂದ್ರ ಮತ್ತು ಕುಜ ಇರುವಂಥದ್ದು. ಅಂದರೆ ಮನಸ್ಸು ನೀಚನಾದರೂ ಕೂಡ ಅಲ್ಲಿನ ಒಂದು ಅಧಿಪತಿ ಆದಂಥ ರಾಶಿಯ ಅಥವಾ ಲಗ್ನದ ಅಧಿಪತಿ ಆದಂಥ ಅಲ್ಲೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಂದು ವಿನಾಯಿತಿ ಅಂತ ಹೇಳ್ಬೋದು. ಯಾಕಂದರೆ ಲಗ್ನದಲ್ಲಿ ನೀಚ ಚಂದ್ರ ಅಂದರೆ ಸಾಮಾನ್ಯವಾಗಿ ಏನಂದರೆ ಬುದ್ಧಿ ತುಂಬ ಒಂದು ಎಲ್ಲ ರೀತಿಯ ಒಂದು ಗೊಂದಲಗಳನ್ನ ನೋಡಿರುವಂಥದ್ದು. ಸಾಮಾನ್ಯ ಮನಸ್ಸು ನೀಚ ಅಂದರೆ ಹೇಳಿದ್ರೆ, ಚಂದ್ರನ ನೀಚ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ತುಂಬ ಕಷ್ಟಪಟ್ಟು ಶ್ರಮದ ಮೇಲೆ ಶ್ರಮ, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿನೇ ಈ ಒಂದು ದೊಡ್ಡ ಮಟ್ಟಕ್ಕೆ ಬರುವಂಥದ್ದು ಸಾಧ್ಯ. ಅದರಲ್ಲಿ ಒಂದು ಕಡೆ ನೋಡಿ, ಶನಿ ನಕ್ಷತ್ರ ಅಂದರೆ ಸಾಮಾನ್ಯವಾಗಿ ನೀವು ಬರೆದಿಟ್ಕೊಂಬಿಡಿ, ಯಾವುದೇ ಶನಿ ನಕ್ಷತ್ರ ಆಗಿರ್ಬೋದು, ನಮಗೆ ಪುಷ್ಯ ನಕ್ಷತ್ರ ಆಗಿರ್ಬೋದು, ಅಥವಾ ನಮಗೆ ಅನುರಾಧ ನಕ್ಷತ್ರ ಆಗಿರ್ಬೋದು, ಉತ್ತರ ಭಾದ್ರ ನಕ್ಷತ್ರ ಆಗಿರ್ಬೋದು, ಈ ರಾಶಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲನೂ ಒಂದು ಇಂಪ್ರೂವ್ಮೆಂಟ್ ಏನಿದೆ ಅದು 45 ನಂತರನೇ, 50 ನಂತರನೇ. ಏನಕ್ಕಂದರೆ ಏನೋ ಹೇಳ್ತಾರಲ್ಲ, ಅಲ್ಲುದ್ರ ಮೇಲೆ ಕಡಲೆಗೆ ಸಿಗೋ ಥರ ಅಲ್ಲು ಇದಾಗೋ ಥರ ನಾವು ತಿನ್ನೋ ಸಮಯದಲ್ಲಿ ಅಲ್ಲಿರಲ್ಲಂತೆ. ಹಂಗಾಗಿ ವಯಸ್ಸಾದ ನಂತರ 50 ನಂತರನೇ ಅದು ರಾಜ್ಯೋಗ ಕೊಡುವಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ. ಅದು ಚಂದ್ರ ನೀಚ ಆದರೂ ಕೂಡ ಇಲ್ಲೊಂದು ಕಡೆ ಕುಜ ಲಗ್ನದಲ್ಲೇ ಇರುವಂಥ ಬಲವಾದ ಮಿಲಿಟ್ರಿ ಮ್ಯಾನ್ ಅಂತ ಹೇಳ್ಬೋದು. ಯಾಕಂದ್ರೆ ಲಗ್ನದಲ್ಲಿ ಕುಜ ಗ್ರಹನೇ ಇರೋದ್ರಿಂದ ಬಲವಾಯಿತು, ಚಂದ್ರನ ಬಲವಾಯಿತು. ಈ ಕಡೆ ಕೇಂದ್ರದಲ್ಲಿ ಶುಭ ಗ್ರಹ ಬಂತು, ಲಾಭಸ್ಥಾನದಲ್ಲಿ. ಇದೆಲ್ಲ ದೋಷನ ಮೀರಿ ಜಯ ಒಂದು ಸಾಧಿಸುವಂಥದ್ದು ನಾವು ಕಾಣ್ಬೋದು. ಅದರಲ್ಲಿ ದಶಮದಲ್ಲಿ ಶನಿ ಅಂತಂದರೆ, ದಶಮದಲ್ಲಿ ಶನಿ ಇರೋರನ್ನ ನೀವು ಮನಸ್ಸಿಗೆ ಕೆಲಸ ಮಾಡಿ ಅವ್ರ ಹತ್ರ ಜಯ ಅನ್ನಿಸ್ಕೊಳಕ್ಕಾಗಲ್ಲ. ಯಾಕಂದರೆ ತುಂಬ ಸೂಕ್ಷ್ಮ ವಿಚಾರನೂ ಅವ್ರು ತಿಳ್ಕೊತಾ ಇರ್ತಾರೆ. ಏನಾಗ್ತಿದೆ ಅಲ್ಲಿ ಜಗತ್ತಿನಲ್ಲಿ, ಏನಾಗ್ತಿದೆ, ಯಾವ ಜಾಗದಲ್ಲಿ ಏನಾಗ್ತಿದೆ, ಏನು ಮಾಡಬೇಕು ನಾವು ಅಂದರೆ ತುಂಬ ಒಂದು ಸೂಕ್ಷ್ಮತೆಯಲ್ಲಿ ಸೂಕ್ಷ್ಮ ವಿಚಾರ.
ಮೈಕ್ರೋಸ್ಕೋಪ್ ಅಂತೀವಲ್ಲ ಆ ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಅವರು ತುಂಬ ಒಂದು ಯೋಚನೆ ಮಾಡಿ ನಂತರನೇ ಅವ್ರು ಹೋಗುವಂಥದ್ದು. ಅದರಲ್ಲಿ ಜೊತೆಗೆ ಶುಕ್ರನೇ ಇರುವಂಥದ್ದು. ಅಂದರೆ ಶುಕ್ರ ಏನಂದರೆ ಆ್ಯಕ್ಚುಲಿ ಸಾಮಾನ್ಯವಾಗಿ ಏನು ನಾವು ಹೇಳೋದಿದ್ರೆ ದಶಮದಲ್ಲಿ ಶುಕ್ರ ಅಷ್ಟು ಬಲವಾಗಿರಲ್ಲ. ಯಾಕಂದರೆ ಶುಕ್ರ ಇದ್ದರೆ ಏಕಾಗ್ರತೆಯನ್ನು ಹಾಳು ಮಾಡ್ತಾರೆ ಅಂತ ನಾವು ವಾಡಿಕೆ ಇದೆ ಸಾಮಾನ್ಯವಾಗಿ. ಆದರೆ ಏನಾಗುತ್ತೆ ಅಂದರೆ 45 ವರ್ಷದ ನಂತರ ಇವರು ರಾಜಕೀಯದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿ, ಯಾಕಂದರೆ ಲಾಭಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ದಶಮದಲ್ಲಿ ಶುಕ್ರ ಬಲವಾಯಿತು, ಈ ಕಡೆ ಶನಿ ಭಾವಕುಂಡಲಿಯಲ್ಲಿ ನಮಗೆ ರವಿ ಮತ್ತು ಶನಿ ಯುತಿ ಬಂದರೆ ಲಾಭಸ್ಥಾನದಲ್ಲಿ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ವಿಪರೀತ ರಾಜ್ಯೋಗ ಅಂತ ನಾವು ಬೇರೆ ರೀತಿ ಹೇಳ್ಕೊಬೋದು. ಸೊ ಒಟ್ಟಾರೆ ನೋಡೋದ್ರೆ ಲಗ್ನದಲ್ಲಿ ಕುಜ ಇರುವಂಥದ್ದು ಒಂಥರ ಮಿಲಿಟ್ರಿ ಮ್ಯಾನ್ ಇರುವಂಥದ್ದು. ಅದಕ್ಕೆ ನೋಡಿ ನಾವು ಸಾಮಾನ್ಯವಾಗಿ ನಾವು ನೋಡೋದಂಥ ಜಾತಕಗಳಲ್ಲಿ ಅನುರಾಧ ನಕ್ಷತ್ರದವರು ತುಂಬ ಚಿಕ್ಕ ಮಕ್ಕಳಿದ್ದಾಗ ಕೂಡ ಅಸ್ತ್ರಗಳು ಮಾಡೋದು, ರಾಮಬಾಣ ಮಾಡೋವಂಥದ್ದು, ಚಿಕ್ಕ ಚಿಕ್ಕ ಆಟಗಳು ಅವರೇ ಆಟೋಪಗಳು ಮಾಡೋದು ಅಂಥದ್ದಲ್ಲಿ ದೊಡ್ಡ ಪ್ರಧಾನಮಂತ್ರಿ ಅಂದರೆ ಕುಜ ಲಗ್ನದಲ್ಲಿ ಇದ್ದಾರೆ ಅಂದರೆ ನೋಡಿ ನಾವು ನೋಡ್ಬೋದು ಯುದ್ಧಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ಒದಗಿಸ್ಕೊಡ್ತಾ ಇದ್ದಾರೆ. ಮೊದಲು ಮೋದಿಜಿ ಬರೋಕ್ಕೆ ಮುಂಚೆ ನಾವೇನೋ 70 ವರ್ಷ ಬೇರೆ ಒಂದು ಪಕ್ಷ ಇತ್ತು, ಆವಾಗ ನಮಗೆ ಮಿಲಿಟ್ರಿ ಅಷ್ಟು ಸ್ಟ್ರಾಂಗಿ ಬಲವಾಗಿ ಮಾಡಿಸಿಲ್ಲ. ಯಾವಾಗ ಮೋದಿಯವರು ಬಂದರು ಪ್ರತಿಯೊಂದು ರಾಕೆಟ್ ಆಗಲಿ, ಯುದ್ಧ ವಿಮಾನ ಆಗಿರ್ಬೋದು, ಮತ್ತು ಪ್ರತಿಯೊಂದು ಏನು ಬಾಂಬ್ ಆಗಲಿ, ಒಂದು ನಮ್ಮ ಮಿಲಿಟ್ರಿ ಮ್ಯಾನ್ಗೆ ಒಂದು ಗನ್ ಆಗಲಿ, ಪ್ರತಿಯೊಂದು ವಿಚಾರದಲ್ಲೂ ತುಂಬ ಸೂಕ್ಷ್ಮತೆ ನೋಡಿ ಎಲ್ಲನೂ ರೆಡಿ ಮಾಡೋದು. ಕುಜ ಅಂದರೆ ಯಾರು ನಮಗೆ ಪೊಲೀಸ್ ಆಗಿರ್ಬೋದು, ಮಿಲಿಟ್ರಿ ಮ್ಯಾನ್ ಆಗಿರ್ಬೋದು, ಅಸ್ತ್ರಗಳನ್ನ ಕೂಡ ನಾವು ಕುಜನಿಗೆ ಹೋಲಿಸ್ಬೋದು. ಅದರಿಂದ ಜೊತೆಗೆ ಕೇಂದ್ರದಲ್ಲಿ ನಮಗೆ ಶನಿ ಇರುವಂಥದ್ದು, ಭಾವಕುಂಡಲಿಯಲ್ಲಿ ಮತ್ತು ಶನಿ ಒಂದು ದೃಷ್ಟಿ ಕೂಡ ಕುಜನ ಮೇಲೆ ಬೀಳುವಂಥದ್ದು ಕೂಡ ಕಾಣ್ತಿದ್ವಿ. ಅಂದರೆ ಎಲ್ಲ ಒಂದು ಕಡೆ ಯುದ್ಧ ಶಸ್ತ್ರಾಸ್ತ್ರಕ್ಕೆ ಸಿದ್ಧರಾಗಿ ನಿಂತಿರುವಂಥ ಒಂದು ಭಾವ ತೋರಿಸುವಂಥದ್ದು. ಒಂದು ಒಟ್ಟಾರೆ ಹೇಳೋದಂದರೆ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಲಾಭಸ್ಥಾನದಲ್ಲಿ ಕೂಡ ನಾವು ಗುರುನ ಕೇತು ಇರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಇವರಲ್ಲಿ ಒಂದು ದೈವ ಶಕ್ತಿನೇ ಇರ್ಬೋದು ಅಂತ ಒಂದು 100% ನಾವು ಹೇಳ್ಬೋದು. ಗುರುಗಳೇ, ಈಗ ನಮ್ಮ ಭಾರತ ಆರ್ಥಿಕವಾಗಿ 3ನೇ ಸ್ಥಾನದಲ್ಲಿದೆ. ಇನ್ನು 1ನೇ ಸ್ಥಾನಕ್ಕೆ ಬರುವಂಥ ಚಾನ್ಸಸ್ ಇದೆ. ಅಂದರೆ ಇವರ ಆಡಳಿತದಲ್ಲೇ ಮುಂದುವರೆದ್ರೆ ನಮ್ಮ ಭಾರತ 1ನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬರುವಂಥ ಸಾಧ್ಯತೆಗಳಿವೆ. ಹಾಗಾದರೆ ಸೊ ನೀವು ಕೇಳ್ತಿದ್ದೀರಿ ನರೇಂದ್ರ ಮೋದಿ ಅವರ ಜಾತಕದ ಪ್ರಕಾರ ಅಥವಾ ನಮ್ಮ ಭಾರತದ ಏಳಿಗೆಯನ್ನು ಗುರಿಯಾಗಿಟ್ಕೊಂಡು ಅವ್ರಿಗೇನು 75 ತುಂಬ್ತಾ ಇದೆಯೋ, ಸಹಸ್ರ ಚಂದ್ರ ದರ್ಶನಕ್ಕೆ ಹೋಗ್ತಾ ಇದ್ದಾರೋ, ಅದರಿಂದ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಧಾರ್ಮಿಕ ಅದು ಹೇಗಿರ್ತದೆ ಅಂತ ಪ್ರಶ್ನೆ ಕೇಳ್ತೀರಿ. ಜಾತಕದಲ್ಲಿ ಧಾರ್ಮಿಕವಾಗಿ ಮಾತಾಡೋದಾದರೆ, ಆರ್ಥಿಕವಾಗಿ ಮಾತಾಡೋದಾದರೆ ಅವರ ಜಾತಕ ಅಂತದ್ದು ಬಹಳ ಇಂಪಾರ್ಟೆಂಟು. ದೇಶದ ವಿಚಾರವನ್ನು ನೋಡುವಾಗ ಗೋಚಾರ ಅಂತ ಕರಿತೀವಿ, ಅದು ಎಲ್ಲರೂ ಕೂಡ ಅಪ್ಲೈ ಆಗ್ತದೆ. ಮನೆ ಯಜಮಾನಸ್ಯ ಅಂಥೇಳಿ ಮನೆಯ ಯಜಮಾನನ ಒಂದು ಜಾತಕದ ಮೇಲೆ, ಅವನ ಬಲಾಬಲದ ಮೇಲೂ ಕೂಡ ರಾಜ್ಯ ಅಂತಕ್ಕಂಥದ್ದು, ದೇಶ ಅಂತಕ್ಕಂಥದ್ದು ನಡೀತದೆ. ಸೊ ನಮ್ಮ ದೇಶದ ಪ್ರಧಾನಿಗಳಿಗೆ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಅವರಿಗೆ ದೇವರು ದೀರ್ಘ ಆಯುಷ್ಯನ್ನು ಕೊಡಲಿ ಅಂತ ಅವರಿಗೆ ಬೇಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಅವರ ಜಾತಕ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಹೇಳ್ತಾ ಹೋಗೋಣ. ಈಗ ಒಬ್ಬ ಮನುಷ್ಯ 75 ವರ್ಷ ಕ್ರಾಸ್ ಆಗ್ತಾನೆ ಅಂತಂದರೆ ಅವನ ಜಾತಕದಲ್ಲಿ ಸೂರ್ಯಚಂದ್ರರು ಸಾಮಾನ್ಯವಾಗಿ ಬಲವಾಗಿರ್ತಾರೆ. ಸೂರ್ಯನೇ ಆತ್ಮಕಾರಕ, ಚಂದ್ರನೇ ರಕ್ಷಕ, ದೇಹ ರಕ್ಷಕ ಮಾಡತಕ್ಕಂಥ ಒಂದು ಚಂದ್ರ, ಅನಂತರ ಆತ್ಮಕಾರಕ ಸೂರ್ಯ. ಈ 2 ಗ್ರಹಗಳು ಬಲವಾಗಿದ್ದರೆ ಅವನು 60 ವರ್ಷಗಳನ್ನು ಪೂರ್ಣ ಪ್ರಮಾಣದಲ್ಲಿ 65 ವರ್ಷ ಆದಮೇಲೆ ಸಾಮಾನ್ಯವಾಗಿ ನಾವು ಪೂರ್ಣ ಆಯುಷ್ ಅಂತ ಕರಿತೀವಿ. ಅದರಲ್ಲೂ ಸ್ಪೆಷಲ್ಲಾಗಿ ಆ ಶ್ರೀಯುತ ಪ್ರಧಾನಿಯವರ ಜಾತಕದಲ್ಲಿ ಒಂದು ರೋಚಕ ಯೋಗ ಅಂತಿದೆ. ಆ ರೋಚಕ ಯೋಗದ ಬಲದಿಂದ 75 ವರ್ಷಗಳನ್ನು ಕ್ರಾಸ್ ಮಾಡ್ತಾರೆ ಅಂತಿರುತ್ತೆ. ಯಾರಿಗೆ ರೋಚಕ ಯೋಗ ಇರುತ್ತೋ ಅವರು 75 ವರ್ಷಗಳನ್ನು ಕ್ರಾಸ್ ಮಾಡ್ತಾರೆ. ತನ್ನ ಅಂತ್ಯಕಾಲ ಕೂಡ ದೇವಸ್ಥಾನಗಳ ಧಾರ್ಮಿಕವಾಗಿ ಅಲ್ಲಿ ಅವರ ಅಂತ್ಯಕಾಲವು ಇರ್ತದೆ ಯಾವಾಗಲೂ ಅಂತ. ಹಾಗಾಗಿ ಇಂಥ ಶ್ರೀಯುತ ಪ್ರಧಾನಿಯವರ ಜಾತಕದಲ್ಲಿ ಇರತಕ್ಕಂತಹ ಯೋಗದಲ್ಲಿ ಆರ್ಥಿಕತೆ ಅನ್ನೋದು ದೇಶಕ್ಕೂ ಮತ್ತು ಅವರ ಜಾತಕಕ್ಕೂ ಸಂಬಂಧ ಇರ್ತದೆ. ಎರಡನೇದಾಗಿ ಮೊನ್ನೆಲ್ಲ ನಾವು ನೋಡಿದ್ವಿ ಅವರ ಧಾರ್ಮಿಕತೆ ಮತ್ತು ಆರ್ಥಿಕತೆ ಅವರ ಜಾತಕ ಹೇಗಿದೆ ಅಂತ ಏನಾದರೂ ಕೇಳೋದಾದರೆ ಅವರ ಜಾತಕದಲ್ಲಿ ಒಂದು ಗರುಡ ಯೋಗ ಅಂತಿದೆ. ಗರುಡ ಯೋಗ ಅಂದರೆ ಏನು? ಗರುಡ ಎಲ್ರಿಗೂ ತಿಳಿದ ಹಾಗೆ ವಿಷವನ್ನು ತೆಗೆದು, ಅಶುಭವನ್ನು ತೆಗೆದು, ಕೆಟ್ಟದ್ದನ್ನು ತೆಗೆದು ಒಳಿತನ್ನು ಮಾಡ್ತಕ್ಕಂಥದ್ದು, ಶತ್ರುಗಳನ್ನು ವಿಷದಂಥ ಹಾವನ್ನು ಅದು ತನ್ನ ಕಾಲ ಕೆಳಗಡೆ ಹಾಕಿ ಮಣಿಸುವಂಥ ಶಕ್ತಿ ಆ ಗರುಡನಿಗಿರ್ತದೆ.
ಶತ್ರುಗಳನ್ನು ಮಣಿಸುವ ಶಕ್ತಿ ಆ ಗರುಡನಿಗಿದ್ರೆ, ವಿಷಕ್ಕೆ ಬಾಯಿ ಬೀಳದಿರತಕ್ಕಂತಹ ಶಕ್ತಿ ಆ ಗರುಡನಿಗಿದ್ರೆ ಅದು ಸಾಲದು ಅಂತ ಹೇಳಿ ಗರುಡ ಅಂತಕ್ಕಂಥದ್ದು ದೈವ ಪ್ರತೀಕ, ಶ್ರೀಮನ್ ಸಾಕ್ಷಾತ್ ನಾರಾಯಣನ ಒಂದು ವಾಹನ ಅಂತ ನಾವು ಕರಿತೀವಿ. ಅಂತಹ ಗರುಡ ರೂಢರಾಗಿರ್ತಕ್ಕಂಥ ನಾರಾಯಣನನ್ನು ನಾವು ಕಂಡಂತಹ ಸುಮಾರು 500 ವರ್ಷಗಳ ಹಿಂದೆ ಇದ್ದಂತಹ ಒಂದು ರಾಮ ಜನ್ಮಭೂಮಿಯನ್ನ ಇವರ ಅಮೃತ ಹಸ್ತದಿಂದ ಆ ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗಲಿಕ್ಕೆ ಇವರ ಜಾತಕದಲ್ಲಿರ್ತಕ್ಕಂತಹ ಒಂದು ಗರುಡ ಯೋಗವು ಕೂಡ ಕಾರಣ ಆಗ್ತದೆ. ಈ ರುಚಕ ಯೋಗ ಅಂತಕ್ಕಂಥದ್ದಾಗ್ಲಿ ಅಥವಾ ಗರುಡ ಯೋಗ ಅಂತಕ್ಕಂಥದ್ದಾಗ್ಲಿ ಇದು ಅವರ 32ನೇ ವರ್ಷದಿಂದ ಪ್ರಾರಂಭ ಆಗ್ತದೆ. ಯಾವಾಗ 32ನೇ ವರ್ಷ ಆ ಒಬ್ಬ ವ್ಯಕ್ತಿಗೆ ಬರುತ್ತೋ ಅಲ್ಲಿಂದ ಅವರು ತನ್ನ ಸ್ಥಿತಿಯನ್ನ, ತನ್ನ ಒಂದು ಬಳಗವನ್ನ ಕಾಪಾಡಿಕೊಂಡು, ಹೇಗೆ ಗರುಡದನ್ನ ಹೊತ್ಕೊಂಡು ಆ ಇಡೀ ಬ್ರಹ್ಮಾಂಡವನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಯಾರು? ಶ್ರೀಮನ್ ನಾರಾಯಣ. ಅವನನ್ನು ಹೊತ್ತುಕೊಂಡು ಜಗತ್ತನ್ನು ಹೆಂಗೆ ರಕ್ಷಣೆ ಮಾಡುತ್ತೋ ಅಂತಹ ಗರುಡ ಯೋಗ ಶ್ರೀಯುತ ಅವರು ನರೇಂದ್ರ ಮೋದಿ ಅವರ ಜಾತಕದಲ್ಲಿದೆ. ಆ ಗರುಡನ ಒಂದು ಯೋಗದಿಂದ ಅವರು ಇಷ್ಟೆಲ್ಲ ಮಾಡಲಿಕ್ಕಾಯಿತು. ಜೊತೆಯಾಗಿ ಅವರಿಗೆ ಒಂದು ರೋಚಕ ಯೋಗ ಅಂತ ಕರೀತಾರೆ. ಅಂತಹ ರೋಚಕ ಯೋಗದ ಬಲದಿಂದ 2 ಯೋಗಗಳು ಇವರನ್ನು ಅತಿ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಅದೇ ರಾಶಿಗಳಲ್ಲಿ 12 ರಾಶಿಯಲ್ಲಿ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಧೈರ್ಯವಾಗಿರ್ತಕ್ಕಂಥ ರಾಶಿ. ಅಂದರೆ ಯಾರಿಗೂ ಹೆದರದಂತಹ ನಿತ್ಯ ಯೌವನ ಅಂತ ಕರೀತಾರೆ. ಯಾವುದೇ ಒಬ್ಬ ವ್ಯಕ್ತಿ ತಾನು ನಿತ್ಯ ಯೌವನವಾಗಿರ್ತಾನೆ ಅಂದರೆ, ಆಕ್ಟಿವ್ ಆಗಿರ್ತಾನೆ ಅಂದರೆ, ಚಟುವಟಿಕೆಯಿಂದ ಕೂಡಿರ್ತಾನೆ ಅಂದರೆ, ಮಂಗಳದನ್ನ ರಕ್ತಕಾರಕ ಅಂತೀವಿ. ಮೈಯಲ್ಲಿ ರಕ್ತ ಬಿಸಿಯಾಗಿದ್ದರೆ ಮಾತ್ರ ಅವನು ಒಂದು ಚಟುವಟಿಕೆಯಿಂದ ಇರಬಲ್ಲ. ಯಾವ ಗ್ರಹ ಮಂಗಳ ಗ್ರಹ ಬಲಯುತನಾದರೆ ಗ್ಲೂಕೋಸ್ ಕಡಿಮೆ ಆಗ್ತದೆ. ಯಾವಾಗ ಮಂಗಳ ವೀಕ್ ಆದರೆ ಅವನಲ್ಲಿ ಚಟುವಟಿಕೆ ಕಮ್ಮಿ ಆಗ್ತದೆ, ರಕ್ತದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಕಡಿಮೆ ಆಗ್ತದೆ. ಆದರೆ ಶ್ರೀಯುತ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ರೋಚಕ ಯೋಗ ಇದ್ದು, ಆ ರೋಚಕ ಯೋಗ ಬಲದಿಂದ ಮಂಗಳನ ಬಲವಾಗಿರೋದ್ರಿಂದ ಅದಕ್ಕೆ ನಿತ್ಯ ಯೌವನ ಅಂತ ಕರೀತಾರೆ. ಅವರು ನಿತ್ಯ ಯೌವನವಾಗಿರ್ತಾರೆ, ಸದಾ ಚಟುವಟಿಕೆ ಲವಲವಿಕೆಯಿಂದ ಕೂಡಿರ್ತಾರೆ ಅಂತ ಕೂಡ ಗೊತ್ತಾಗುತ್ತೆ. ಅದು 32 ವರ್ಷಗಳಿಗೆ ಅದು ಒಂದೊಂದಾಗಿ ಫಲವನ್ನ ಕೊಡ್ತಾ ಹೋಗ್ತದೆ. ಆದರೆ ಈ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಇನ್ನೇನಿದೆ ಅಂದರೆ 4th ಹೌಸ್ ಅಂದರೆ ಸುಖ ಸ್ಥಾನದಲ್ಲಿ 4ನೇ ಮನೆ. ಅವ್ರ ಮನೆ ಯಾವುದು? ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮನೆ ಬರಲ್ಲ. ಆದರೆ ನಾವೆಲ್ಲ ಅವ್ರ ಮನೆಯಲ್ಲಿದ್ದ ಹಾಗೆ ಲೆಕ್ಕ. ಎಲ್ಲಿ ತನಕ ಅವರು ಅಧಿಕಾರದಲ್ಲಿ ಇರ್ತಾರೋ, ಎಲ್ಲಿ ತನಕ ಅವರು ಆ ರಾಜಸ್ಥಾನವನ್ನು ಕೂರಿಸಿರ್ತಾರೋ ಅಲ್ಲಿ ತನಕ ತನ್ನ ಮನೆ ಅಂತ ಅಂದಾಗ 4ನೇ ಮನೆಯನ್ನು ನೋಡ್ತೀವಿ. ಚತುರ್ಥ ಸ್ಥಾನದಲ್ಲಿ ಯಾವಾಗ ಗುರು ಇರ್ತಾನೋ ಅವರಿಗೆ ಹೃದಯ 4ನೇ ಮನೆಯನ್ನ ಕಾಲಪುರುಷನ ಅಂಗದ 4ನೇ ಮನೆಯನ್ನ ಹೃದಯ ಅಂತ ಕರಿತೀವಿ. ಆ ಹೃದಯದಲ್ಲಿ ಗುರು ಇದ್ದಾಗ, ಗುರು ವಕ್ರ ಆಗಿರಬಹುದು, ಆದರೂ ಕೂಡ ಅಲ್ಲಿ ಗುರು ಇದ್ದಾಗ ಏನಾಗುತ್ತೆ, ಅವರ ಹೃದಯ ಒಂದು ವಿಶಾಲತೆ ಇರ್ತದೆ ಅಂತ ಗೊತ್ತಾಗುತ್ತೆ. ಯಾವಾಗ 4ನೇ ಮನೆಯಲ್ಲಿ ಗುರು ಇರ್ತಾನೋ ಅದು ಹೃದಯ ವಿಶಾಲತೆ ಇರುತ್ತೆ. ವಿಶೇಷವಾಗಿ ಅವನು 4th ಲಾರ್ಡ್ ಆಗಿ, 2nd ಲಾರ್ಡ್ ಆಗಲಿ, 5th ಲಾರ್ಡ್ ಆಗಲಿ, ಅಂದರೆ 5ನೇ ಮನೆ ಅಧಿಪತಿ, ತ್ರಿಕೋಣಾಧಿಪತಿ ಕೇಂದ್ರಕ್ಕೆ ಬಂದಾಗ ಒಂದು ರಾಜಯೋಗ ಆಗ್ತದೆ. ಆದ್ರೇನಪ್ಪ ಅಂದರೆ ನರೇಂದ್ರ ಮೋದಿ ಅವರಿಗಾಗಲೇ 75 ವರ್ಷ ಆಗಿರೋದ್ರಿಂದ ಶುಭ ಆಗಲಿ ಅಂತ ಹೇಳ್ತಾ ಈ ಕುಂಭದಲ್ಲಿ ಅವರಿಗೆ ಗುರು ವಕ್ರ ಇದ್ದಾನೆ. ಅದು ಹೆಂಗೆ ಗೊತ್ತಾಗುತ್ತೆ? ನಾವೆಲ್ಲ ಜಾತಕಗಳ ನಿಜಾನ, ಇವ್ರು ಹೇಳ್ತಕ್ಕಂಥ ಜಾತಕಗಳ ಸತ್ಯ ಅಂತ ನಿಮ್ಗೆ ಏನಾದರೂ ಡೌಟ್ ಬಂದರೆ, ನಿಮ್ಮ ಜಾತಕದಲ್ಲಿ ಯಾರ ಜಾತಕದಲ್ಲಿ ಕುಂಭದಲ್ಲಿ ಗುರು ವಕ್ರಿ ಆಗಿರ್ತಾನೋ ಅವರಿಗೆಲ್ಲ ಹಲ್ಲಿನ ಪ್ರಾಬ್ಲಮ್ ಇರುತ್ತೆ. ಅವರೆಲ್ಲ ಏನು ದಂತವೈದ್ಯರು ಅಂತ ಕರೀತಾರೋ ಅವರು ಭೇಟಿ ಮಾಡಲೇಬೇಕಾಗಿರುತ್ತೆ. ಹಲ್ಲನ್ನು ತೆಗೆದಿರ್ತಾರೆ ಪ್ರತಿಯೊಬ್ಬರು. ಅವರು ವೈದ್ಯ ಡಾಕ್ಟರ್ ಆಗಿದ್ದರೂ ಕೂಡ ಅವರನ್ನು ಹಲ್ಲಿಗೆ ಅವರು ಕೈ ಹಾಕ್ತಾರೆ. ಆದ್ದರಿಂದ ಇವರ ಜಾತಕದ ಪ್ರಕಾರ ನಡೀತಕ್ಕಂಥ ದಶ ನಡೀತಾ ಇದೆ. ಸೊ ಮಂಗಳ ದಶ ನಡೀತಾ ಇದೆ. ಆ ಮಂಗಳ ದಶೆಯಿಂದ ಆ ಮಂಗಳ ದಶ ಮುಗಿದು ರಾಹು ದಶ ಬರೋ ತನಕ ಅವರ ಜಾತಕ ಚೆನ್ನಾಗಿದೆ, ದೇಶ ಸುಭಿಕ್ಷವಾಗಿರುತ್ತೆ ಅಂತ ಹೇಳ್ಬೋದು. ಅದರ ಒಂದೇ ಒಂದು ಹಿಂಟ್ ಏನಪ್ಪ ಅಂದರೆ, ಮುಂದಿನ 3-4 ವರ್ಷಗಳ ಕಾಲ 2027, 28, 30ರಲ್ಲಿ ದೇಶ ಒಂದು ಏನಂತಾರೆ ಕ್ಷಾಮಕ್ಕೀಡಾಗಂತ ಗುರಿ ಆಗ್ತದೆ ಮುಂದಕ್ಕೆ. ಯಾಕೆಂದರೆ ನರೇಂದ್ರ ಮೋದಿ ಜಾತಕದಲ್ಲಿ ಇದೆ ಅಂತಲ್ಲ, ದೇಶದ ಪ್ರಶ್ನೆಯಲ್ಲಿ ನೋಡಿದಾಗ ರೋಹಿಣಿ ಶಕಟ ಅಂತ ಕರಿತೀವಿ. ಶನಿಯು ಯಾವಾಗ ಮೀನದಿಂದ ಮೇಷದಲ್ಲಿರ್ತಕ್ಕಂಥ ರೋಹಿಣಿ, ಋಷಭದಲ್ಲಿರ್ತಕ್ಕಂಥ ರೋಹಿಣಿಯನ್ನ ಪ್ರವೇಶ ಮಾಡ್ತಾನೋ ದೇಶಕ್ಕೆ ಕ್ಷಾಮ ಬರುತ್ತೆ ಅಂತಿರುತ್ತೆ. ಅದು ಅಲ್ಲಿ ತನಕ ಮೋಸ್ಟ್ಲಿ ಆ ಶ್ರೀಯುತರಿಗೆ ಹೇಳಿರ್ತಾರೆ, ನರೇಂದ್ರ ಮೋದಿ ಅವರಿಗೆ ಅಲ್ಲಿರತಕ್ಕಂಥ ಜ್ಯೋತಿಷರು ಹೇಳಿರ್ಬೋದು.
ಆದರೆ ಅವರ ಜಾತಕಕ್ಕೂ ದೇಶದ ಮೇಲೆ ಆಗ್ತಕ್ಕಂಥ ಅಭಾವಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ 2027, 28, 30, 32 ವರ್ಷ ತನಕ ದೇಶ ಅದು ಸುಭಿಕ್ಷವಾಗಿರಲ್ಲ, ತುಂಬ ಕ್ಷಾಮ ಬರುತ್ತೆ. ಅಲ್ಲಿ ಬಂದಾಗ ಬರಗಾಲ ಬರುತ್ತೆ ಅನ್ನೋದನ್ನ ಮುಂದಿನ 2.5 ವರ್ಷಗಳಲ್ಲಿ ನಾವು ದೇಶದ ಆರ್ಥಿಕ ವಿಚಾರವಾಗಿ ಹೇಳ್ಬೋದಮ್ಮ. ಇದೇ ರೀತಿ ಗುರುಗಳೇ, ಈಗ ಭಾರತಕ್ಕೆ ನರೇಂದ್ರ ಮೋದಿ ಅವರ ಕೊಡುಗೆ ಎಷ್ಟು ದೊಡ್ಡ ಮಟ್ಟಿಗೆ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಈಗ ಮುಂಬರುವ ಚುನಾವಣೆ ಅಂದರೆ 2029 ಸಮಯದಲ್ಲಿ ನರೇಂದ್ರ ಮೋದಿ ಅವರ ಗ್ರಹಗತಿಗಳು ಹೇಗಿರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ಖಂಡಿತ. ಯಾಕಂದರೆ ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ಜಾತಕದಲ್ಲಿ ವೃಶ್ಚಿಕ ಲಗ್ನ ಮತ್ತು ವೃಶ್ಚಿಕ ರಾಶಿ, ಅವಾಗೆ ತಿಳಿಸ್ದಂಗೆ ನಾವು ಇವಾಗ ಬಚಕ್ರದಲ್ಲಿ 12ನೇ ಮನೆಯಲ್ಲಿ ಈ ವೃಶ್ಚಿಕ ರಾಶಿ ಅನ್ನೋದು ಗುಪ್ತ ರಾಶಿ ಅಂತ ನಾವು ಹೇಳ್ತೀವಿ. ಯಾಕಂದರೆ ಅದರಲ್ಲಿ ಕುಜನೇ ಅಲ್ಲೇ ಇರೋದನ್ನ, ಅಂದರೆ ಮೋದಿಯವರು ಏನೇ ಮಾಡಿದ್ರು ಎಲ್ಲ ಗುಪ್ತ ರೀತಿಯಲ್ಲಿ ತುಂಬ ಪ್ಲ್ಯಾನ್ ಮಾಡಿ ಸೂಕ್ಷ್ಮವಾಗಿ ಎಲ್ಲ ಗಮನಿಸಿ ಮಾಡೋಂಥದ್ದು ಕೂಡ ನಾವು ಕಾಣ್ಬೋದು. ಆಮೇಲೆ ಇನ್ನೊಂದು ರಾಜತಾಂತ್ರಿಕರು ಅಂತ ಹೇಳ್ಬೋದು. ಯಾಕಂದರೆ ಶನಿ ರವಿ ನಂತರ ಶನಿನೇ ಬರುವಂಥದ್ದು ರಾಜಕೀಯಕ್ಕೆ. ಅದರಲ್ಲೂ ದಶಮದಲ್ಲಿ ಶನಿ ಇರುವಂಥದ್ದು ತುಂಬ ಜಾಣ್ಮೆತನೆಯಿಂದ ಬುದ್ಧಿವಂತಿಕೆಯಿಂದ ಮಾಡೋಂಥದ್ದು. ಜೊತೆಗೆ ದೈತ್ಯರ ರಾಜ ಅನ್ನೋದು ಶುಕ್ರ ಗ್ರಹನೂ ಕೂಡ ಅಲ್ಲಿರೋದ್ರಿಂದ ತುಂಬ ಹಠವಾದಿ ಕೂಡ ಹೇಳ್ಬೋದು. ಈಗ ದಶಮದಲ್ಲಿ ಶುಕ್ರ ಇದ್ರೂ ಕೂಡ ಏನಾದರೂ ಹಠನ ಸಾಧನೆ ಮಾಡೋಂಥದ್ದು ಕೂಡ ನಾವು ಕಾಣ್ತೀವಿ. ಇಲ್ಲೊಂದು ಕಡೆ ನಾವು ಎಲೆಕ್ಷನ್ ಅಂತ ನೋಡೋದಿದ್ರೆ ನಮಗೆ ಈಗ ನರೇಂದ್ರ ಮೋದಿ ಅವ್ರಿಗೆ 2021ರಿಂದ 28 ತನಕ ಕುಜ ದೇಶನೇ ನಾವು ಇರುವಂಥದ್ದು. ಅದರಲ್ಲೂ ಲಗ್ನಾಧಿಪತಿ ದೇಶನೇ ಅದಾಗಿರೋದ್ರಿಂದ ಖಂಡಿತ ಇದರಲ್ಲಿ ಏನೋ ಒಂದು ಪ್ರಬಲವಾದ ಶಕ್ತಿ, ಧೈರ್ಯವಾಗಿ ಹಿಮ್ಮೆಟ್ಟಿಸುವಂಥದ್ದು, ಎಲ್ಲನೂ ಒಂದು ಚಾಕುಚಕ್ಯತೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಧೈರ್ಯವಾಗಿ ಹಿಮ್ಮೆಟ್ಟಿ ಪ್ಲ್ಯಾನ್ ಮಾಡಿಕೊಂಡು ಮಾಡೋಂಥದ್ದು ಕೂಡ ನಾವು ಕಾಣ್ಬೋದು. ಅದೇ ರೀತಿ ನೋಡಿ, ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿನೂ ಅವನೇ ಆಗುವಂಥದ್ದು. ಇಲ್ಲೊಂದು ಕಡೆ ಶತ್ರುಗಳು ನಾಶ ಮಾಡೋದು ಕೂಡ ನಾವು ಬಲವಾಗಿ 6ನೇ ಮನೆಯ ಲಗ್ನಕ್ಕೆ ಬಂದಿರೋ ರೀತಿಯಲ್ಲಿ ಲೆಕ್ಕ ಹಾಕೊಂಡ್ರೆ ನಾವು ಖಂಡಿತ ಕುಜಗ್ರಹ ತುಂಬ ಬಲವಾಗಿ ನಿಂತಿರೋದು ಕಾಣ್ಬೋದು. ಮತ್ತು ಇನ್ನೊಂದು ಏನಂದರೆ ಚತುರ್ಥದಲ್ಲಿ ಗುರು ಇರುವಂಥದ್ದು, ಎಲ್ಲೊಂದು ಗುರು ಕೂಡ ಬಲವಾಗಿ ನಿಂತಿರುವಂಥದ್ದು, ಎಲ್ಲೊಂದು ಕಡೆ ದ್ವಿತೀಯಾಧಿಪತಿಯಾಗಿ ಚತುರ್ಥದಲ್ಲಿ ಇರುವಂಥದ್ದು, ಕೇಂದ್ರಕ್ಕೆ ಬಂದಾಗ ಶುಭ ಗ್ರಹಗಳು ಕೂಡ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ತುಂಬ ಪ್ಲ್ಯಾನ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಆದರೆ ಎಲೆಕ್ಷನ್ ಅಂತ ವಿಚಾರ ಬಂದಾಗ 2028 ನಂತರ ಅವರಿಗೆ ರಾಹು ದೇಶ ಪ್ರಾರಂಭ ಆಗುತ್ತೆ. ರಾಹು ದೇಶ ಸುಮಾರು 2028ರಿಂದ 45 ತನಕ ಇರುವಂಥದ್ದು. ಅಂದರೆ ಪಂಚಮದಲ್ಲಿ ಸಾಮಾನ್ಯ ನೋಡಿ, ಪಂಚಮದಲ್ಲಿ ರಾಹು ಇದ್ದರೆ ತುಂಬ ಅವರ ಜೀವನದಲ್ಲಿ ಆಶಾವಾದಗಳಿರ್ತಾರೆ, ಒಂದಲ್ಲ 10 ಕನಸುಗಳಿರುತ್ತೆ. ಮತ್ತು ಅದು ದಿಸೋಬ ರಾಶಿಯಲ್ಲಿ ಅಂತಂದ್ರೆ ಅದಕ್ಕೆ ಲಿಮಿಟ್ಸೇ ಇರೋದಿಲ್ಲ. ಸೊ ಅಷ್ಟು ಒಂದು ಅವ್ರ ಆಶಾವಾದಿಗಳಿರುತ್ತೆ, ಏನಾದರೂ ಪ್ಲ್ಯಾನಿಂಗ್ ಇರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು. ಅದರಲ್ಲೂ ಅವರು ಚತುರ್ಥದಲ್ಲಿ ಗುರು ಇರುವಂಥದ್ದು ಏನಂದರೆ ಮನಸ್ಸು ತುಂಬ ವಿಶಾಲವಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಆಲ್ರೆಡಿ ಚಪ್ಪನ್ ನಿಂಚ್ಕ ಅಂತೇಳಿ ಹಿಂದಿಯಲ್ಲಿ ಹೇಳ್ತಾರೆ, ಚಪ್ಪನ್ ನಿಂಚ್ಕ ಸೀನಾ ಅಂತೇಳಿ ಆಲ್ರೆಡಿ ಅವರು ದಕ್ಷಿಣ ಭಾರತದಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ನಾವು ಹೇಳ್ತಾ ಇರ್ತಾರೆ. ಹಂಗಾಗಿ ಅವರು ಹೃದಯ ದೊಡ್ಡದಿರೋದ್ರಿಂದ ಎಲ್ಲನೂ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು. ಜೊತೆಗೆ ಇಲ್ಲಿ ಲಗ್ನಾಧಿಪತಿ ಕುಜ ಚಂದ್ರನ ಸೇರಿಕೊಂಡು ತುಂಬ ಒಂದು ಮಾತೃ ಅಭಿಮಾನ, ಒಂದು ದೇಶ ಅಭಿಮಾನ ಆಗಿರುವಂಥದ್ದು. ಅದು ಮಿಲಿಟ್ರಿ ಮ್ಯಾನ್ ಆಗಿ, ಕುಜ ಅಂದರೆ ಮಿಲಿಟ್ರಿ ಪೊಲೀಸ್ ಅಂತ ನಾವು ಹೇಳ್ತೀವಿ, ಅದೇ ಕಾಪಾಡೋಂಥದ್ರಲ್ಲಿ ಎರಡನೇ ಮಾತಿಲ್ಲ. ಇದ್ರ ಜೊತೆಗೆ ಏನಂದರೆ ಮೇಯ್ನು ನಾವು ಮುಖ್ಯವಾಗಿ ನಾವು ದಶಮನೇ ನೋಡೋದ್ರಿಂದ ದಶಮಾಧಿಪತಿನೇ ದ್ವಿತೀಯದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಇರೋದು ಖಂಡಿತ ನಮಗೆ ಇಲ್ಲೊಂದು ಮುಂದಿನದಲ್ಲಿ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಕಾರಣ ಡೌಟ್ ಇಲ್ಲ ಅಂತ ಹೇಳ್ಬೋದು. ಅಂದರೆ ಇನ್ನೊಂದು ಏನಂದರೆ ಇದು ಲಗ್ನ ಜಾತಕದಲ್ಲೇ ವಿಶ್ಲೇಷಣೆ ಮಾಡೋದಿದ್ರೆ ಇವ್ರದ್ದು ಎಲ್ಲೊಂದು ಕಡೆ ಸಂಧಿ ಲಗ್ನ ಅಂತ ಬರುತ್ತೆ. ಹಾಗಾಗಿ ಕೂಡ ಎಲ್ಲನೂ ಜಾತಕದಲ್ಲೇ ಇರೋದಿಲ್ಲ. ಯಾಕಂದರೆ ಇದು ಪ್ರಾರಂಭದಲ್ಲಿ ಮನುಷ್ಯ ಹುಟ್ಟಿದಾಗ ಸುಮಾರು ಅನುರಾಧ ನಕ್ಷತ್ರ ಅಂದರೂ ಕೂಡ ಪ್ರಾರಂಭದಲ್ಲಿ ತುಂಬ ತೊಂದರೆ ಆಗಿರುತ್ತೆ. ಒಂದು 30-40 ವರ್ಷದ ನಂತರ ಬದಲಾವಣೆ ಇರುತ್ತೆ ಜಾತಕದಲ್ಲಿ. ತದನಂತರ ಒಂದು 25-30 ವರ್ಷ ಅವರೆಲ್ಲ ರಾಜತಾಂತ್ರಿಕವಾಗಿ ಎಲ್ಲನೂ ಒಂದು ಪರಿಣಿತ ಹೊಂದಿ ಕಷ್ಟ ಸುಖಗಳು ನೋಡಿ ಅಧಿಕಾರಗಳಲ್ಲಿ ಅವರೊಂದು ಏನೋ ಒಂದು ಚಳುವಳಿ ಆಗಿರ್ಬೋದು, ಒಂದು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ತುಂಬ ಕಷ್ಟಪಟ್ಟು ಮುಂದೆ ಬಂದು ಸಂಘಟನೆ ಮಾಡಿ ಕಾರ್ಯಕರ್ತನೆಲ್ಲ ಒಗ್ಗೂಡಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಅಂದರೆ ನಿಜವಲ್ಲ ಅವರಂತ ಮತ್ತೆ ಒಂದು ಪ್ರಧಾನಿ ನಮಗೆ ಸಿಗ್ತಾರೆ ಅಂದರೆ ಕೂಡ ಒಂದು ಶ್ಲಾಘನೀಯ ಅಂತ ಹೇಳುತ್ತೆ. ಮತ್ತೆ ನಾವು ಸಿಗ್ತಾರೆ ಅದು ಡೌಟೇ ಇದೆ, ಯಾಕಂದರೆ ನೆಕ್ಸ್ಟ್ ಏನಾಗ್ಬೋದು ಹೇಳೋಕ್ಕಲ್ಲ. ಅಂಥದ್ರಲ್ಲಿ ವಿಶೇಷವಾಗಿ ಇವ್ರಿಗೆ ಲಾಭಸ್ಥಾನದಲ್ಲಿ ರವಿ ಇರುವಂಥದ್ದು ನೆಕ್ಸ್ಟ್ ಇವ್ರಿಗೆ ಎಲೆಕ್ಷನಲ್ಲಿ ಖಂಡಿತ ಬರುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಜೊತೆಗೆ ಇವ್ರಿಗೆ ಗುರು ಕೇತು ಬಂದು ಲಾಭಸ್ಥಾನದಲ್ಲಿ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ದೊಡ್ಡ ದೊಡ್ಡ ಗುರುಗಳು ಅದು ದ್ವಿಸೋಭ ರಾಶಿಯಲ್ಲಿ ಇರೋದ್ರಿಂದ ನಾವು ನೋಡ್ಬೋದು ಇವರು ಧ್ಯಾನಗಳು ಮಾಡೋಂಥದ್ದು, ಮೆಡಿಟೇಷನ್ ಮಾಡೋಂಥದ್ದು ಕೂಡ ನಾವು ಕಾಣ್ತೀವಿ. ಇಲ್ಲೊಂದು ಕಡೆ ಇವ್ರಿಗೆ ಪಿತೃದೋಷ 45 ನಂತರ ಇವರು ಕಾಡಿದ್ರು ಕೂಡ ಇಲ್ಲೊಂದು ಕಡೆ ಅಧಿಕಾರ ಈಗ ಕಳ್ಕೊಳ್ಳೋಂಥ ಇದ್ರೂ ಕೂಡ ತುಂಬ ಕಷ್ಟಪಟ್ಟು ತುಂಬ ಪ್ರಯತ್ನಗಳು ಮಾಡಿ ಬಂದಿರುವಂಥದ್ದು. ಯಾಕಂದರೆ ಅನುರಾಧ ನಕ್ಷತ್ರ ಆಗಿರೋದ್ರಿಂದ ಸಾಮಾನ್ಯವಾಗಿ ಅನುರಾಧ ನಕ್ಷತ್ರ ಯಾವುದೇ ಕೆಲಸನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಅದೆಷ್ಟೇ ಕಷ್ಟ ಆದರೂ ತುಂಬ ಶ್ರದ್ಧೆ ಭಕ್ತಿಯಿಂದ ತುಂಬ ಒಂದು ಪ್ರಯತ್ನಗಳಿಂದ ಮಾಡಿ ಯಶಸ್ಸನ್ನು ಗಳಿಸುವಂಥದ್ದು ಸಾಮಾನ್ಯವಾಗಿ ಅನುರಾಧ ನಕ್ಷತ್ರ ನೋಡ್ತೀವಿ. ಅದರಲ್ಲೂ ಕೂಡ ಕುಜನ ಅಲ್ಲೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಬಿಟ್ಕೊಡೋದಿಲ್ಲ. ಅವರು ಗೆಲುವು ಸಾಧಿಸಲೇಬೇಕು ಅನ್ನೋ ಒಂದು ಛಲ ಅವರಲ್ಲಿ ಇರುತ್ತೆ. ಅದು ಆ ಷಷ್ಠಾಧಿಪತಿನ ಅವನೇ ಆಗಿರೋದ್ರಿಂದ
ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡೋದು, ಯುದ್ಧಗಳಾಗಲಿ, ಒಂದು ದೇಶದ ಒಂದು ಅಭಿಮಾನ ಆಗಿರ್ಬೋದು, ದೇಶದ ಒಂದು ಆರ್ಥಿಕತೆ ಪರಿಸ್ಥಿತಿ ಆಗಿರ್ಬೋದು, ಎಲ್ಲಾನು ಒಂದು ಒಗ್ಗೂಡಿಸ್ಕೊಂಡು ಅವ್ರು ಹೋಗುವಂಥದ್ದು ನಾವು ಕಾಣ್ಬೋದು. ವಿಶೇಷವಾಗಿ ಇವರು ನನ್ನ ಒಂದು ಪ್ರಕಾರ ಪಂಚಮದಲ್ಲಿ ರಾಹು ಇರುವಂಥದ್ದು, ಇಲ್ಲಾಂದ್ರೆ ರಾಹು ದೇಶ ನಡೀತಾ ಇರೋದ್ರಿಂದ ನೆಕ್ಸ್ಟ್ ಇವ್ರಿಗೆ 2028 ನಂತರ ಇದೆ ಎಲೆಕ್ಷನ್. ತದನಂತರ ಆಗೋಯ್ತು ಅಂದ್ರೆ ನಮ್ಮ ಗೆಳೆಯೋದು ಹೆಚ್ಚು ಕಮ್ಮಿ ಒಂದು 60 ಭಾಗ ಗೆಳೆಯುವಂಥ ಸಾಧ್ಯತೆಗಳು ಇರ್ಬೋದು ಅಂತ ನಾನು ಅನ್ಸುತ್ತೆ. ಆದ್ರೆ ಈ ಏನಾದ್ರು ಕುಜದೃಷ್ಟಿಯಲ್ಲೇ 28 ಒಳಗಡೆ ಏನಾದ್ರು ವ್ಯವಸ್ಥೆಗಳಿತ್ತು ಅಂದ್ರೆ ಎಲ್ಲಾ ವಿಚಾರದಲ್ಲೂ ಅವರೇ ರಾಜರು ಅಂತ ಕೂಡ ನಾವು ಹೇಳ್ಬೋದು. ಗುರುಗಳೇ, ಈಗ ನಾವು ನೋಡ್ತೀವಿ ಮೋದಿ ಅವರು ಇಂಥ ವಯಸ್ಸಿನಲ್ಲೂ ಇಷ್ಟು 75 ವರ್ಷ ಅವರಿಗೆ ಈಗಲೂ ಕೂಡ ಅಷ್ಟು ಎನರ್ಜೆಟಿಕ್ ಆಗಿ ಆಕ್ಟಿವ್ ಆಗಿ ಎಲ್ಲಾದ್ರಲ್ಲೂ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅವರು ಯೋಗವನ್ನ ಮಾಡ್ತಾರೆ, ತಮ್ಮ ಹೆಲ್ತ್ ಬಗ್ಗೆ ತುಂಬಾ ಕಾನ್ಶಿಯಸ್ ಇದ್ದಾರೆ. ಹಾಗಾದ್ರೆ ಈಗ ಗ್ರಹ ಚಲನೆ, ಅವರ ಆರೋಗ್ಯದ ಬಗ್ಗೆ ಗ್ರಹ ಚಲನೆಗಳು ಏನ್ ಸೂಚಿಸ್ತವೆ? ಶ್ರೀ ಗುರುಭ್ಯೋ ನಮಃ. ಇನ್ನೊಂದ್ಸರಿ ಹೇಳಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ ನೀವು ಯೋಗ ಅಂತ ಹೇಳಿದ್ರಿ. ಯೋಗವನ್ನು ಮಾಡುವುದು ಒಂದು ವಿಧವಾಗಿರ್ತಕ್ಕಂಥ ಆಯುಷನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ. ಆ ಮಂಗಲ ಗ್ರಹ ಯೋಗಪಟು ಅಂತ ಹೇಳ್ತೀವಿ, ಕ್ರೀಡಾಪಟು ಅಂತ ಕರಿತೀವಿ. ಬುಧ ಗ್ರಹನನ್ನ ಮತ್ತೆ ಮಂಗಳನನ್ನ ನಾವು ಯೋಗ ಶಾಸ್ತ್ರದಲ್ಲಿ ಕರಿತೀವಿ. ಆದರೆ ನಾನು ಈ ಕಾರ್ಯಕ್ರಮದಲ್ಲಿ ಒಂದು ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಏನಂದ್ರೆ, ಅವರಿಗೆ ದೀರ್ಘಾಯುಷ ಆಗಲಿ, ರುಚಕ ಮಹಾಪುರುಷ ಯೋಗ ಇದ್ರೆ 70 ವರ್ಷನ ಕ್ರಾಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಅವರಿಗೆ ರುಚಕ ಮಹಾಪುರುಷ ಯೋಗ ಇದ್ರೆ 70 ವರ್ಷ ಕ್ರಾಸ್ ಮಾಡಿದ್ದಾರೆ, 75. ಆದರೆ ದಶಾಸಂಧಿ ಅಂತ ಕರಿತೀವಿ. ದಶಾಸಂಧಿ ಅಂದ್ರೇನು? ಒಂದು ಕಂಟಕ ಕಾಲ ಅಂತ ಕರಿತೀವಿ. ಆ ದಶಾಸಂಧಿಯನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕು. ಇನ್ನು ದಶಾಸಂಧಿ ಮುಂದಕ್ಕಿದೆಯಲ್ಲ ಅನ್ನೋದಾದ್ರೆ, ಗೋಚರದಲ್ಲಿ ಜೀವಕಾರಕ ಗುರುವಿನ ಮೇಲೆ ರಾಹು ಬಂದಾಗ, ಜೀವಕಾರಕ ಗುರುವಿನ ಮೇಲೆ ರಾಹು ಬಂದು ಅಲ್ಲಿಗೆ ತ್ರಿಕೋಣಗಳಲ್ಲಿ ಏನಾದರೂ ಮಂಗಳ ಗ್ರಹ ಬಂದ್ರೆ ಅದು ಆರೋಗ್ಯ ದೃಷ್ಟಿಯಿಂದ ಅಪಾಯಕರ, ಅನಾರೋಗ್ಯ ಅಥವಾ ಕಂಟಕ ಕಾಲ ಅಂತ ಕರಿತೀವಿ. ಆದರೆ ನಾವು ಇವತ್ತು ಹುಟ್ಟುಹಬ್ಬದ ದಿನ ಅದನ್ನ ಹೇಳದಿದ್ರು ಕೂಡ ಆ ಹುಟ್ಟುಹಬ್ಬದ ದಿನ ಜ್ಞಾಪಕ ಮಾಡಿದ್ರೆ ಅವರು ರಾಹು ಸಂಬಂಧಪಟ್ಟ ಹಾಗೆ ಕುಜರಾಹು ಆಗಿರಬಹುದು ಅಥವಾ ದುರ್ಗಾದೇವಿ ಆಗಿರಬಹುದು. ಆ ದುರ್ಗಾದೇವಿಯನ್ನ ಅವರು ಪ್ರಾರ್ಥನೆ ಮಾಡಿಕೊಳ್ಳಲೇಬೇಕಾಗ್ತದೆ. ಸೊ ಯಾವಾಗ ರಾಹುವಿನ ಮೇಲೆ ಆ ಗುರುವಿನ ಮೇಲೆ ರಾಹು ಯಾವಾಗ ಸಂಚಾರ ಆಗ್ತದೋ ಅದನ್ನು ಅವರು ಕಂಡಿಡ್ಕೊಂಡು ಅದರ ತಕ್ಕಾಗಿ ಅವರು ನಡ್ಕೋಬೇಕಾಗ್ತದೆ. ಸೊ ಇದಾದ ಮೇಲೆ ಅವರ ಆರೋಗ್ಯ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಯಾವ ರೀತಿ ಚೆನ್ನಾಗಿರುತ್ತೆ ಅಂತಾದ್ರೆ, ಆರೋಗ್ಯಕ್ಕೆ 2 ಗ್ರಹಗಳು, ಯಾರು? ಸೂರ್ಯ ಆತ್ಮಕಾರಕ, ಚಂದ್ರ ದೇಹಕಾರಕ. ಇವರು 2 ಬಿಟ್ರೆ ರಕ್ತಕ್ಕೆ ಕಾರಕ ಮಂಗಳ, ದೇಹದ ನರಗಳಿಗೆ ಕಾರಕ ಬುಧಗ್ರಹ. ಆ ಬುಧಗ್ರಹ ತನ್ನ ಉಚ್ಚ ಕ್ಷೇತ್ರದಲ್ಲಿ ಅವನು ರೆಟ್ರೋ ಆದ್ರೆ ಅವನು ನೀಚ ಫಲವನ್ನು ಕೊಡ್ತಾನೆ ಅಂತ. ಹಾಗಾಗಿ ಇವರು ಯೋಗವನ್ನು ಮಾಡದೇ ಇದ್ರೆ ಅಥವಾ ಏನಾದರೂ ವ್ಯಾಯಾಮಗಳನ್ನು ಮಾಡ್ತಾ ಇದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ. ಅದಕ್ಕೆ ರಾಹುಗ್ರಹ ಏನಾದರೂ ತೊಂದರೆಗಳಾದಾಗ ಪಾದಗಳಲ್ಲಿ ತೊಂದರೆ ಆಗ್ತದೆ, ನರಗಳಲ್ಲಿ ತೊಂದರೆ ಆಗುತ್ತೆ. ಆನಂತರ ಹೃದಯದ ಬಡಿತವು ಕೂಡ ಇವರು ಯೋಗ ಮಾಡೋದ್ರ ಮುಖಾಂತರ ಅವ್ರು ಸರಿ ಮಾಡ್ಕೋಬಹುದು. ಯಾಕಂದ್ರೆ ಸೂರ್ಯಗ್ರಹ ಬಲಹೀನವಾದ್ರೆ, ಆದ್ರೆ ಆಗ್ಲೇ ಹೇಳಿದೆ ಸೂರ್ಯ ಚಂದ್ರ ಬಲಹೀನರಾದ್ರೆ 60 ವರ್ಷ ಕ್ರಾಸ್ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದರೂ ಜಾತಕದಲ್ಲಿ ಸೂರ್ಯ ಏನಾದರೂ 0 ಡಿಗ್ರಿಲಿ 0 ಡಿಗ್ರಿಲಿ ಇದ್ದು ಪಾಪಗ್ರಹಗಳ ಸಂಬಂಧಕ್ಕೆ ಹಿಡಿತಕ್ಕೆ ಅವನು ಬಂದಾಗ, ಆವಾಗ ಅವನು ಬಲಹೀನ ಅಂತಂದಾಗ ನಾವು ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ 70ರ ನಂತರ, ಅದ್ರಿಗೆ 70 ಕ್ರಾಸ್ ಮಾಡಿದ್ದಾರೆ, 75ರಲ್ಲಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಶಾಂತಿ ಕರ್ಮಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಶಾಂತಿ ಕರ್ಮಗಳು ಮಾಡ್ಕೊಳ್ತಾ ಇದ್ರೆ ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಹಾಗಾಗಿ ಅವರ ಆರೋಗ್ಯ ದೃಷ್ಟಿಯಿಂದ, ಆಯುಷಿನ ದೃಷ್ಟಿಯಿಂದ ಅವರು ಕುಜನಿಗೆ ಸಂಬಂಧಪಟ್ಟ, ರಾಹುಗೆ ಸಂಬಂಧಪಟ್ಟ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೇಬೇಕಪ್ಪ. ಗುರುಗಳೇ, ಈಗ ನಮ್ಮ ಜನ್ಮ ಕುಂಡಲಿಯಿಂದ ಎಲ್ಲವೂ ನಿರ್ಧಾರವಾಗುತ್ತೆ. ಈಗ ನಮ್ಗೆಲ್ಲರಿಗೂ ಗೊತ್ತು, ಪ್ರಧಾನಿ ಮೋದಿ ಅವರು ದೇಶ ಸೇವೆಯಲ್ಲಿ ತಮ್ಮನ್ನ ತಾವು ಎಷ್ಟು ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಅವರ ಜನ್ಮ ಕುಂಡಲಿಯ ಪ್ರಕಾರ ನೋಡಿದ್ರೆ ಅವರು ದೇಶ ಸೇವೆಯನ್ನೇ ಮಾಡೋದು ಅಂತ ಹೇಳಿ ಆ ರೀತಿಯಾಗಿ ಏನಾದರೂ ಉಲ್ಲೇಖವಾಗಿದೆಯಾ ಏನು? ಖಂಡಿತಮ್ಮ. ಅಂದ್ರೆ ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ಜಾತಕಗಳಲ್ಲಿ ಲಗ್ನದಲ್ಲಿ ಚಂದ್ರ ಇತ್ತು ಅಂದ್ರೆ ತಾಯಿ ಹೃದಯ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಲಗ್ನದಲ್ಲಿ ಚಂದ್ರ ಇದ್ರೆ ಯಾವುದೇ ಒಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ತಾಯಿ ಹೃದಯ ಹತ್ರ ಇರ್ತಾರೆ. ಎಲ್ಲರ ಬಗ್ಗೆ ತುಂಬಾ ಕಾಳಜಿ ವಹಿಸೋದು, ಎಲ್ಲರ ಬಗ್ಗೆ ಒಂದು ಕೇರ್ ತಗೊಳ್ಳೋದು ಮಾಡ್ತೀವಿ. ಅದರಲ್ಲೂ ಕುಜಗ್ರಹಣ ಇರೋದ್ರಿಂದ ಎಲ್ಲೊಂದು ಕಡೆ ಎಲ್ಲಾ ರೀತಿಯಲ್ಲೂ ತಂದೆಯಾಗಿ ತಾಯಿಯಾಗಿ ಕೂಡ ನೋಡ್ಕೊಳ್ಳೋಂಥದ್ದು ನಾವು ಕಾಣ್ತೀವಿ. ಈ ಕಡೆ ಲಾಭದಲ್ಲಿ ಕೇತು ಇರುವಂಥದ್ದು ದೊಡ್ಡ ದೊಡ್ಡ ಗುರುಗಳ ಒಂದು ಅನುಗ್ರಹ ಅವ್ರಿಗೆ ಇರುವಂಥದ್ದು, ದೊಡ್ಡ ದೊಡ್ಡ ಒಂದು ಅನುಷ್ಠಾನಗಳನ್ನ ಮಾಡುವಂಥದ್ದು. ಕೇತು ಯಾರನ್ನ ತೋರಿಸ್ತಾರೆ ಅಂದ್ರೆ ಒಂದು ದೈವಿಕ ಭಾವನೆ, ದೈವಿಕದ ಒಂದು ಅನುಗ್ರಹ ಅಥವಾ ದೈವಿ ಆರಾಧನೆ ಅನುಷ್ಠಾನಗಳನ್ನ ಮಾಡೋದು ನಾವು ನೋಡಿರ್ಬೋದು. ಸಾಮಾನ್ಯ ಹಿಮಾಲಯದಲ್ಲಿ ಅವರು ಎಷ್ಟೊಂದು ನವರಾತ್ರಿಗಳಲ್ಲಿ ಉಪವಾಸಗಳಿರುವಂಥದ್ದು ನಾವು ಕಾಣ್ತೀವಿ. ಅಂದ್ರೆ ಇಲ್ಲೊಂದು ಕಡೆ ಜಾತಕದಲ್ಲಿ ಸಾಮಾನ್ಯವಾಗಿ 35-40 ವರ್ಷದ ನಂತರ ಒಂದು ಬದಲಾವಣೆ ಇರುತ್ತೆ. ನಂತರ 60-70 ವರ್ಷ ಆದ ನಂತರ
ಆ ಜಾತಕದಲ್ಲಿ ಏನೊಂದು ದೈವೀಕರಣ, ದೈವಿ ಭಾವನೆ ಇದ್ದಾಗ ಆ ಮಂತ್ರಗಳ ಅನುಷ್ಠಾನಗಳು ಏನಾಗುತ್ತೆ, ಅವು ಇವ್ರನ್ನ ಜಾತಕನ ಆಳುತ್ತೆ. ಕಡೆ ಜಾತಕಕ್ಕೂ ಇವ್ರಿಗೂ ಯಾಕಂದ್ರೆ ಒಂದು ವಿಷಯ ನೋಡಿ, ಸಾಮಾನ್ಯವಾಗಿ ನೋಡಿ ದೊಡ್ಡ ದೊಡ್ಡ ಒಂದು ಅನುಷ್ಠಾನ ಮಾಡೋ ದೊಡ್ಡ ದೊಡ್ಡ ಗುರುಗಳಿಗೆ ಅವ್ರಿಗೆ ಕೇತು ದೇಶ ಇರುತ್ತೆ, ಕುಜ ದೇಶ ಇರುತ್ತೆ. ಅದು ಏನೋ ಒಂದು ಅವರ ಜಾತಕದ ಪ್ರಕಾರ ಯಾವುದೋ ಒಂದು ತೊಂದರೆ ಆಗುವಂತ ಅಂದ್ರೆ ಉಪಚಯ ಸ್ಥಾನದ ಆದ ಅಧಿಪತಿಗಳ ಒಂದು ತೊಂದರೆ ಕೊಡುವಂತ ಗ್ರಹದ ಒಂದು ದೇಶಗಳು ನಡೀತಾ ಇದ್ರು ಕೂಡ ಅವ್ರು ಚೆನ್ನಾಗಿರ್ತಾರೆ. ಯಾಕೆ ಅಂದ್ರೆ ಅವರಲ್ಲಿ ದೈವಿ ಭಾವನೆ, ದೈವೀಕರಣ ಇರುತ್ತೆ, ಒಂದು ಗುರುಗಳ ಆಶೀರ್ವಾದ, ಅನುಷ್ಠಾನಗಳು ಇರುತ್ತೆ. ಆ ಅನುಷ್ಠಾನಗಳ ಪ್ರಭಾವದಿಂದ ಅವ್ರಿಗೆ ಏನೋ ಒಂದು ತೊಂದರೆ ಕೊಡ್ತಾರಲ್ಲ. ಎಲ್ಲೊಂದ್ ಕಡೆ ನಾವು ಅಂತೀವಿ, ಏನೋ ಈ ಲಗ್ನದಲ್ಲಿ ಈ ತರ ಪಾಪಗಳಿದೆ, ಅದು ಯಾವುದೋ ಒಂದು ತೊಂದರೆ ಆಗ್ತಿದೆಯೇನೋ, ಬಾಧಕಾಧಿಪತಿ ಮಾರಕಾಧಿಪತಿಗಳು ದೇಶ ಇದೆಯೋ ಆ ಥರ ಇದ್ರೂ ಕೂಡ ಎಲ್ಲೊಂದು ಕಡೆ ಗುರು ಬೇರೆ ಜಾತಕ ನೋಡಿಸಿದಾಗ ಅವ್ರ ಜಾತಕದಲ್ಲಿ ತೊಂದರೆ ಇದ್ರೂ ಕೂಡ ಕಾಣಿಸ್ತಾ ಇರಲ್ಲ. ಯಾಕಂದ್ರೆ ಅವರ ದೈವೀಕರಣ ಅವರಲ್ಲಿ ಭಾವನೆಯಲ್ಲಿ, ಅವರ ದೇಹದಲ್ಲಿ ಇರುತ್ತೆ. ಹಂಗಾಗಿ ನವಗ್ರಹಗಳಕ್ಕಿಂತ ಹೆಚ್ಚಾಗಿ ಅವರಲ್ಲಿ ದೈವೀಕರಣ ಬಂದಾಗ ಒಂದು ದೈವ ಶಕ್ತಿ ಅವ್ರ ಹಿಂದೆ ಇರುವಂಥದ್ದು ನಾವು ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ಕೇಂದ್ರದಲ್ಲಿ ಶುಭಗ್ರಹ ಇರುವಂಥದ್ದು ಕೂಡ ನಾವು ಕಾಣ್ತೀವಿ. ಜೊತೆಗೆ ಏನಂದರೆ ಲಾಭಸ್ಥಾನದಲ್ಲಿ ಕೇತು ಇರುವಂಥದ್ದು ಕೂಡ ನಾವು ಅದರಿಂದನೇ ದೊಡ್ಡ ವಿಚಾರದಲ್ಲಿ ನೋಡ್ಬೋದು. ಆದರೆ ಯಾವಾಗ ನಾವು ದೇಶ, ಒಂದು ನಮ್ಮ ಒಂದು ರಾಜಕೀಯ, ಒಂದು ಧರ್ಮ ಅಂತ ನಾವು ಬಂದಾಗ ಏನಾಗುತ್ತೆ ಅಂದರೆ ನಾವು ಮೇದಿನಿ ಜಾತಕ ನೋಡುವಂಥದ್ದು. ಸಾಮಾನ್ಯವಾಗಿ ನಾವು ನೋಡ್ತೀವಿ ಯುಗಾದಿ ಹಬ್ಬಗಳಲ್ಲಿ ನಾವು ಪಂಚಾಂಗ ಶ್ರವಣ ಮಾಡುವಂಥದ್ದು. ಅವಾಗ ಯಾರು ಮಂತ್ರಿ, ಯಾರು ರಾಜ, ಯಾರು ಅಥವಾ ಆ ಒಂದು ಬೇಸಿಸ್ ಮೇಲೆ ನಾವು ನಮ್ಮ ಒಂದು ಜಗತ್ತಿನ ಒಂದು ಆಗುಹೋಗುಗಳು, ಮಳೆ ಬೆಳೆ, ಲಾಭ ನಷ್ಟಗಳು, ಆಯವ್ಯಯನ ನಾವು ನೋಡುವಂಥದ್ದು. ಅದೇ ರೀತಿ ನೋಡೋಕೋದ್ರೆ ಈಗ ಒಂದು ನಮ್ಮ ಒಂದು ಭಾರತದ ಒಂದು ನೋಡೋಕೋದ್ರೆ ಜೊತೆಗೆ ನಾವು ನರೇಂದ್ರ ಮೋದಿ ಅವ್ರದ್ದು, ಮತ್ತೆ ಈಗ ನಮ್ಮ ಇನ್ನೊಂದು ಪಾರ್ಟಿ ಅಂದರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ರಾಹುಲ್ ಗಾಂಧಿ ಅವರು, ಅವರ ಜಾತಕ ವಿಶ್ಲೇಷಣೆ ಜೊತೆಗೆ ಯಾವ ರೀತಿ ಇದೆ, ಜೊತೆಗೆ ನಮ್ಮ ಯಾವ ಪಾರ್ಟಿ ಬರುತ್ತೆ, ಈಗ BJP ಆಗಲಿ ಒಂದು ಕಾಂಗ್ರೆಸ್ ಆಗಲಿ ಅವರ ಎಸ್ಟಾಬ್ಲಿಷ್ಮೆಂಟ್ ಯಾವಾಗಿದೆ, ಅದೆಲ್ಲ ಸಂಬಂಧಪಟ್ಟಾಗಿ ನೋಡೋದಿದ್ರೆ ಇಲ್ಲೊಂದು ಕಡೆ ಪ್ರಬಲವಾಗಿ ನರೇಂದ್ರ ಮೋದಿ ಅವರು ಮುಂದಿನ ದಿನಗಳಲ್ಲಿ ಜಾತಕದ ಜೊತೆಗೆ ಅವರಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಏನಿದೆ, ಖಂಡಿತವಾಗ್ಲಿ ಮುಂದಿನ ದಿನಗಳಲ್ಲಿ ಅವ್ರ ದೊಡ್ಡ ಮಟ್ಟದ ಒಂದು ಅನುಕೂಲಗಳು ಜಗತ್ತಿಗೆ, ದೇಶಕ್ಕೆ, ಅವರ ಒಂದು ಏನು ಧರ್ಮ, ಒಂದು ನಿಷ್ಠೆ, ಆ ಒಂದು ಕಾರ್ಯಗಳಲ್ಲಿ ಅವರು ಖಂಡಿತ ಯಶಸ್ಸು ಕಳಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಜೊತೆಗೆ ಅವ್ರು ಏನಂದರೆ ಸಾಮಾನ್ಯವಾಗಿ ನನ್ನ ಒಂದು ಭಾವನೆ ಏನಂದರೆ ಅವರು ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಇಟ್ಕೊಂಡಿದ್ದಾರೆ. ಅದನ್ನು ಸ್ವಲ್ಪ ಅದು ಎಲ್ಲನೂ ಕೂಡಿದ್ರೆ ಎರಡು ಬರುತ್ತೆ, ಅಂದರೆ ಚಂದ್ರನಿಗೆ ಸಂಬಂಧಪಡುತ್ತೆ. ಇಲ್ಲೊಂದು ಕಡೆ ನರೇಂದ್ರ ದಾಸ್ ಮೋದಿ ಅನ್ನೋದು ಬುಧನಿಗೆ ಸಂಬಂಧಪಟ್ಟ ಪ್ರಾರಂಭ ಆದರೂ ಕೂಡ ಇಲ್ಲಿ 17 ಮತ್ತು 5 ಅಂದರೆ ಸುಮಾರು ನಾವು ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಹೋದರೂ ಕೂಡ 17 ಅಂದರೆ 8 ಬರುತ್ತೆ, ಅಂದರೆ ಫ್ಯೂಚರ್ ನಂಬರ್ 5 ಬರುತ್ತೆ, ತುಂಬ ಚೆನ್ನಾಗಿದೆ. ಆದರೆ 8ಕ್ಕೆ ಸಾಮಾನ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಶುಕ್ರ ಅಂದರೆ 6 ಬರುವಂಥ ಒಂದು ಅಕ್ಷರಗಳು, ಅದನ್ನು ಸೇರಿಸ್ಕೊಂಡು ನರೇಂದ್ರ ದಾಸ್ ಮೋದಿ ಅಂತೇಳಿ ಅದನ್ನು ಸ್ವಲ್ಪ ಟ್ಯೂನ್ ಮಾಡಿಕೊಂಡು 6-15 ಬರುವಂಥ ಮಾಡಿಕೊಂಡ್ರೆ ಖಂಡಿತ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಆಗುವಂಥದ್ದು. ಜೊತೆಗೆ ಅಶ್ವಮೇಘ ಯಾಗ ಮಾಡುವಂಥದ್ದು, ಪ್ರತ್ಯಂಗಿರ ಹೋಮ ಮಾಡುವಂಥದ್ದು, ಒಂದು ಆ ಗಾಯತ್ರಿ ಒಂದು ಉಪಾಸನೆ ಮಾಡುವಂಥದ್ದು, ಲಕ್ಷಗಟ್ಟಲೆ 1 ಲಕ್ಷ ಜಪ ಮಾಡಿ ತದನಂತರ ಅವ್ರು ಎಲೆಕ್ಷನ್ ನಿಂತ್ಕೊಳ್ಳುವಂಥದ್ದು, ಅವರ ಹೆಸರಿಗೆ ಹೋಮ ಹವನಾದಿಗಳು ಮಾಡಿ ಒಂದು ನಮ್ಮ ಭಾರತ ಒಂದು ಸಂಕಲ್ಪ ಮಾಡಿ ಅವ್ರ ಗೆಲುವಿಗೆ ನಾವು ಏನಾದರೂ ಮಾಡಿದ್ರೆ ಖಂಡಿತ ಗೆಲ್ಲುವಂಥ ಸಾಧ್ಯತೆಗಳು ನಾವು ಕಾಣ್ತೀವಿ. ಜೊತೆಗೆ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ಒಂದು ಅಧಿಕಾರಿನ ಅಥವಾ ಒಂದು ಒಳ್ಳೆ ನಾಯಕನ ನಾವು ಉಳಿಸ್ಕೊಂಡಷ್ಟು, ನಮಗೆ ಗೆಲ್ಲಿಸಿದಷ್ಟು ಒಂದು ಸಮಾಧಾನ ನಮ್ಮ ಒಂದು ಭಾರತಕ್ಕೆ ಇರುತ್ತೆ ಅಂತ ನನ್ನ ಭಾವನೆ. ಗುರುಗಳೇ, ಈಗ ನಮಗೆ ಅಮೃತ ಕಾಲ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 100 ವರ್ಷ ಆಗೋದು ಅಂದರೆ 2047ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. 2047ರವರೆಗೆ ಪ್ರಧಾನಿ ಮೋದಿ ಅವರ ನಾಯಕತ್ವ ಬೇಕು ಅಂತೇಳಿ ಸುಮಾರು ಜನ ಇಲ್ಲಿವರೆಗೂ ಇವತ್ತು ಹುಟ್ಟು ಹಬ್ಬದ ದಿನ ಆಶಿಸ್ತಾ ಇದ್ದಾರೆ, ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅಮೃತ ಕಾಲದವರೆಗೆ ನರೇಂದ್ರ ಮೋದಿ ಅವರ ಅಧಿಕಾರ ನಮಗೆ ಬೇಕು, ಅವರ ನಾಯಕತ್ವ ಬೇಕು ಅಂತೇಳಿ. ಹಾಗಾದ್ರೆ ಎಲ್ಲಿಯವರೆಗೆ ಪ್ರಧಾನಿ ಮೋದಿ ಅವರ ಹಸ್ತಕ್ಷೇಪ ಇರಬಹುದು ಅಂತ ಹೇಳ್ತೀವಿ? ನಾ ಹೇಳಿದಾಗೆ ಅವರು ಈಗಾಗಲೇ ದೈವಿಕರಾಗಿರೋದ್ರಿಂದ ಶಾಂತಿ ಪರಿಹಾರಗಳನ್ನು ಅವರು ಮಾಡಿಕೊಳ್ಳಲೇಬೇಕು, ಅದು ಅವಶ್ಯಕತೆ ಇದೆ ಈಗ. ಯಾಕಂದರೆ ಸಮಯ ಚೆನ್ನಾಗಿಲ್ಲ ಅವ್ರಿಗೆ. ಇವತ್ತು ಹುಟ್ಟುಹಬ್ಬ, ಅದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಆಯುಷ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಆದರೆ ಮುಂದಿನ ದಿನಗಳಲ್ಲಿ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೊಳ್ಳೇಬೇಕಾಗುತ್ತೆ. ಅದು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ, ಸ್ಪೆಷಲಾಗಿ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ. ಯಾಕಂದರೆ ಜಾತಕದಲ್ಲಿ 2 ಗ್ರಹಗಳು ಹೃದಯಕ್ಕೆ ಸಂಬಂಧಪಟ್ಟಿರ್ತವೆ. ಯಾವುದು? ರಾಹು ಮತ್ತು ಸೂರ್ಯ ಹಾರ್ಟನ್ನು ಪಂಪ್ ಮಾಡ್ತಕ್ಕಂಥ ಗ್ರಹಗಳು ಅಂತ. ಅಂದರೆ ಹೃದಯ ಬಡಿತಕ್ಕೆ 2 ಕಾರಕರು. ಆ 2 ಗ್ರಹಗಳು ದೋಷಯುಕ್ತರಾದಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಕಡೆ ಗಮನ ಕೊಡಬೇಕು. ಯಾರು? ರಾಹು ಮತ್ತು ಸೂರ್ಯ, ಇವರೆರಡು ಗ್ರಹಗಳು ಹಾರ್ಟನ್ನು ಪಂಪ್ ಮಾಡ್ತಕ್ಕಂಥವರು. ಅವರಿಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ವಕ್ರಿ ಬುಧನ ಸಂಬಂಧವನ್ನು ಇರೋದರಿಂದ, ಅದು ಚಂದ್ರನಿಂದನೂ ಹೌದು, ಲಗ್ನದಿಂದನೂ ಕೂಡ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಬುಧ ವಕ್ರನಾಗಿ ಸೂರ್ಯ ಮತ್ತು ರಾಹುವನ್ನು ಪೀಡಿಸ್ತಾ ಇರೋದ್ರಿಂದ, ತೊಂದರೆ ಕೊಡ್ತಾ ಇರೋದ್ರಿಂದ ಹೃದಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾಗಿ ಅವರು ಗಮನವನ್ನು ಕೊಡಬೇಕು. ನೀವು ಕೇಳಿದ್ರಿ ಅಮೃತ ಕಾಲ ಬೇಕು, ಅಮೃತ ಅಂತಂದಾಗ ಯಾವಾಗ ನಾವು ಈ ನಮ್ಮ ದೇಶದ ಭವಿಷ್ಯದ ಪ್ರಶ್ನೆ ಇದ್ದಾಗ, ಇವರ ಅಧಿಕಾರ ಅಂತಸ್ತು ಬೇಕು ಅಂದಾಗ
ಅದು ನಿಜವಾಗಲಿ, ಅದು ಸತ್ಯವಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ದೈವಿಕ ದೃಷ್ಟಿಯಿಂದ ಒಬ್ಬ ಜ್ಯೋತಿಷಿಯಾಗಿ ಹೇಳೋ ಮಾತಂದರೆ ಅವ್ರ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಆ ದೇಶ ಸುಭಿಕ್ಷವಾಗಿರುತ್ತಾ ಅವ್ರ ಕೈಲಿರುತ್ತಾ ಅಂದರೆ, ಆದರೆ ಮುಂದೆ 2030, 32, 35ರಲ್ಲಿ ದೇಶಕ್ಕೆ ಕಷ್ಟ ಬರುತ್ತೆ, ಬರಗಾಲ ಬರುತ್ತೆ. ಶನಿಯು ಯಾವಾಗ ರೋಹಿಣಿಯನ್ನು ಪ್ರವೇಶ ಮಾಡ್ತಾನೋ, ಆ ರೋಹಿಣಿ ಶಕಟ ಅಂತ ಕರಿತೀವಿ, ಶಕಟ ಅಂದರೆ ಬಂಡಿ ಇರ್ಬೋದು. ಆದರೆ ರೋಹಿಣಿಗೆ ಶನಿ ಪ್ರವೇಶ ಆದಾಗ 7 ವರ್ಷಗಳ ಕಾಲ ದೇಶಕ್ಕೆ ಸುಭಿಕ್ಷೆ ಇರೋಲ್ಲ. ಆದ್ದರಿಂದ ಅಂಥ ಸಮಯದಲ್ಲಿ ಏನಾದರೂ ಮಾನ್ಯ ಶ್ರೀಯುತರು ನರೇಂದ್ರ ಮೋದಿ ಇದ್ದಾಗ ದೇಶಕ್ಕೆ ಮುಂಜಾಗ್ರತವಾಗಿ ಏನೇನು ಬೇಕೋ ಅದನ್ನು ಮೊದಲೇ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಶ್ರೀಯುತರಿಗೇನು ಹೆಸರು ಬರದೇ ಇರ್ಬೋದು, ಆದರೆ ಅವರ ಅಮೃತ ಹಸ್ತದಲ್ಲಿ ಇರುವಾಗ, ಅಧಿಕಾರ ಇರುವಾಗ, ದೇಶ ಸುಭಿಕ್ಷವಾದಾಗ ಅವರಿಗೆ ಸಂಬಂಧ ಇರೋಲ್ಲ. ಆದ್ದರಿಂದ ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳ್ತೀವಿ ಅಂದರೆ, ಮುಂದಿನ 7 ವರ್ಷಗಳ ಕಾಲದಲ್ಲಿ ದೇಶಕ್ಕೆ ಸುಭಿಕ್ಷೆ ಇಲ್ಲ. 2036, 32ರಲ್ಲಿ ದೇಶ ಸುಭಿಕ್ಷೆ ಇರೋಲ್ಲ. ಆದ್ದರಿಂದ ನರೇಂದ್ರ ಮೋದಿಯವರು ಬಹಳ ಜಾಗೃತಿಯಾಗಿ, ಕೇರ್ಫುಲ್ಲಾಗಿ ಇರಬೇಕು ಇರ್ತಾರೆ ಅವರು. ಆದರೆ ನೀವು ನನ್ನ ಪ್ರಶ್ನೆ ಕೇಳ್ತಾ ಇದ್ದೀರಾ, ಮುಂದೆ ಹೇಗೆ ದೇಶ ಇರ್ತದೆ ಅಂತ. ದೇಶ ಅಂದಾಗ ಗೋಚರವನ್ನು ನೋಡಬೇಕು. ಆ ಗೋಚರವೇ ಯಾವಾಗ ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ರೋಹಿಣಿ ಶಕಟ ಆದಾಗ ದಶರಥ ಮಹಾರಾಜನ ಕಾಲದಿಂದ, ಯಾವಾಗ ದಶರಥ ಮಹಾರಾಜನ ಕಾಲದ ರಾಮರ ಕಾಲದಲ್ಲಿ ಆ ಒಂದು ಶನಿ ಹೋಗಿ ಆ ರೋಹಿಣಿ ಶಕಟವನ್ನು ಪ್ರವೇಶ ಮಾಡ್ತಾನೆ. ಶನಿ ಯಾವಾಗ ರೋಹಿಣಿ ಶಕಟಕ್ಕೆ ಪ್ರವೇಶ ಮಾಡ್ತಾನೋ ಆವಾಗ ಆ ರಾಮರ ಕಾಲದಲ್ಲಿ ಆ ದೇಶಕ್ಕೆ ತೊಂದರೆ ಆಗುತ್ತೆ, ಬರಗಾಲ ಬರುತ್ತೆ. ಆ ಬರಗಾಲ ಬಂದಾಗ ಶ್ರೀಯುತ ಯಾರು ಶ್ರೀಮಾನ್ ದಶರಥ ಮಹಾರಾಜರೇ ಖುದ್ದಾಗಿ ಆ ರೋಹಿಣಿ ಶಕಟವನ್ನು ಭೇದಿಸಿ ಹೋಗಿ ಆ ಶನಿದೇವರನಿಗೆ ಪ್ರಾರ್ಥನೆ ಮಾಡಿ ಆ ಶನಿ ಅನುಗ್ರಹದ ಹಿಂದೆ ತಗೊಂಡಾಗ ಅವರು ಮತ್ತೆ ದೇಶಕ್ಕೆ ಸುಭಿಕ್ಷವನ್ನು ತಂದು ಕೊಡ್ತಾರೆ ಅಂತ. ಹಾಗಾಗಿ ನಾವು ಕೇಳಿರ್ಬೋದು ದಶರಥ ಕೃತ ಶನಿ ಸ್ತೋತ್ರ ಅಂತ ಕೇಳಿರ್ತೀವಿ. ಯಾವಾಗ ಶನಿ ರೋಹಿಣಿ ಶಕಟಕ್ಕೆ ಹೋಗ್ತಾನೋ ಆವಾಗ ದಶರಥ ಮಹಾರಾಜರೇ ಖುದ್ದಾಗಿ ಹೋಗಿ ಶನಿದೇವರನ್ನು ಎಚ್ಚರಗೊಳಿಸಿದರು ಅಂಥೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಈಗ ಶನಿ ಮೀನದಲ್ಲಿದ್ದಾನೋ ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಆಗ್ತದೆ. ಆದರೆ ನರೇಂದ್ರ ಮೋದಿಯವರ ಆರೋಗ್ಯದಲ್ಲಿ ಶನಿ ಎಲ್ಲಿ ತನಕ ವಕ್ರಿ ಇರ್ತಾನೋ ಅಲ್ಲಿ ತನಕ ಏನಾಗಲ್ಲ. ಶನಿ ವಕ್ರತ್ವವನ್ನು ಬಿಟ್ಟಾಗ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಅದು ಗಮನ ತಗೋಬೇಕು. 7 ವರ್ಷಗಳ ಕಾಲ ದೇಶದಲ್ಲಿ ಸುಭಿಕ್ಷೆ ಇರೋಲ್ಲ. ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಗುರುಗಳೇ, ಈಗ ನಾವು ಮೋದಿಯವರ ಜಾತಕದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದ್ರೆ ಈಗ ದೇಶದ ಭವಿಷ್ಯ ಏನಿದೆ, ದೇಶದ ಅಭಿವೃದ್ಧಿ ಏನಿದೆ, ಅದರಲ್ಲಿ ಪ್ರಧಾನಿ ಮೋದಿಯವರ ಜಾತಕ ಎಷ್ಟು ದೊಡ್ಡ ಮಟ್ಟಿಗೆ ಪಾತ್ರವನ್ನು ನಿಭಾಯಿಸುತ್ತೆ, ಅವರ ಜಾತಕ ನಮ್ಮ ದೇಶದ ಅಭಿವೃದ್ಧಿ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಬೋದು. ಖಂಡಿತಮ್ಮ. ನೋಡಿ, ಸಾಮಾನ್ಯವಾಗಿ ನಾವು ನೋಡೋದಿದ್ರೆ ಎಲ್ಲೋ ಒಂದು ಕಡೆ ಅವರು ಪ್ರಧಾನಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಒಂದು ಸಾಮಾನ್ಯ ಜಾತಕ ರೀತಿ ನಾವು ನೋಡೋದಿದ್ರೆ ಒಂದು 35-40 ವರ್ಷದ ತನಕನೇ ಒಂದು ಮನುಷ್ಯನ ಜಾತಕನ ಅವನನ್ನು ಆಳುತ್ತೆ. ಇಲ್ಲೊಂದು ಕಡೆ ತದನಂತರ ಅವರಲ್ಲಿರೋ ಒಂದು ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಬದಲಾಗುತ್ತೆ. ಭಾವನೆ, ಬುದ್ಧಿ ಎಲ್ಲನೂ ಬದಲಾಗುತ್ತೆ. ಚಾಣಕ್ಷತನ ಎಲ್ಲ ಬದಲಾಗುತ್ತೆ. ಆದರೆ ಎಲ್ಲೊಂದು ಕಡೆ ಅವರು ಜಾತಕದಲ್ಲಿ ಸಂಪೂರ್ಣವಾಗಿ ನೋಡಿದ್ರೆ ಎಲ್ಲೊಂದು ರುಚಕ ಯೋಗ ಇರುವಂಥದ್ದು ಕೂಡ ನಾವು ಕಾಣ್ತೀವಿ, ಭದ್ರ ಯೋಗ ಅಂಥದ್ದು ಕೂಡ ಕಾಣ್ತೀವಿ. ಜೊತೆಗೆ ಒಂದು ಬುಧಾದಿತ್ಯ ಯೋಗನೂ ಇದೆ. ಇದು ಸಾಮಾನ್ಯ ಯೋಗನೇ ಅಂತಲೇ ಹೇಳ್ಬೋದು. ಆದರೆ ಎಲ್ಲೊಂದು ಕಡೆ ಲಾಭಸ್ಥಾನದಲ್ಲಿ ರವಿ ಗ್ರಹ ಇರೋದ್ರಿಂದ, ಅಂದರೆ ಜಾತಕದ ಯಾವುದೇ ಥರ ದೋಷ ಇದ್ದರೂ ಕೂಡ ತದನಂತರ ಅದು ಲಾಭಸ್ಥಾನದಲ್ಲಿ ಇರೋದ್ರಿಂದ ಎಲ್ಲೊಂದು ಕಡೆ ಆ ದೋಷಗಳು, ಎಷ್ಟೋ ಸಾವಿರ ದೋಷಗಳು ನಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ರವಿ ಇದ್ರೇ ಸಾಕು. ನಮಗೆ ಯಾವ ಗ್ರಹ ಎಲ್ಲಿದ್ದರೂ ಪರವಾಗಿಲ್ಲ. ಆದರೆ ಎಲ್ಲೊಂದು ಕಡೆ ಜಾತಕದಲ್ಲಿ 11ನೇ ಮನೆ, ಅಂದರೆ ಲಗ್ನದಿಂದ 11ನೇ ಮನೆಯಲ್ಲಿ ಯಾವಾಗ ರವಿ ಗ್ರಹ ಇರ್ತಾನೋ, ಯಾವುದೇ ಜಾತಕದಲ್ಲಿರಲಿ ಆ ಸಮಸ್ತ ದೋಷಗಳನ್ನ ನಿವಾರಣೆ ಮಾಡೋಷ್ಟು ಒಂದು ಶಕ್ತಿ ಆ ಗ್ರಹದಲ್ಲಿ ಬರುವಂಥದ್ದು. ಅದರಿಂದ ಏನಂದರೆ ಜೊತೆಗೆ ಲಾಭಸ್ಥಾನದಲ್ಲಿ ಕೇತು ಇರೋದು ಎಷ್ಟು ಒಂದು ಪ್ರಬಲವಾದ ಜಾತಕ ಅಂದರೆ ಅದರಲ್ಲಿ ದೈವಿ ಶಕ್ತಿ, ದೈವೀಕರಣ, ಅನುಷ್ಠಾನಗಳು. ನೋಡಿ, ನವರಾತ್ರಿಗಳಲ್ಲಿ ಅವರು ಹಿಮಾಲಯದಲ್ಲಿ ಕೆಲವೊಂದು ಅನುಷ್ಠಾನಗಳು ಮಾಡೋಂಥದ್ದು, ಧ್ಯಾನ ಮಾಡೋಂಥದ್ದು, ಉಪವಾಸಗಳು 9 ದಿವಸ ಉಪವಾಸ ಇದ್ದು ಆ ಗುಹೆಯಲ್ಲಿ ಅವರು ತಾಯಿನ ಆರಾಧನೆ ಮಾಡೋವಂಥದ್ದು, ದುರ್ಗಾ ಸಪ್ತಶತಿ ಓದುವಂಥದ್ದು. ಈ ಅನುಷ್ಠಾನಗಳು ಏನು ಮಾಡ್ತಾ ಇದ್ದಾರೆ, ಅವರಲ್ಲಿ ಏನೊಂದು ಪ್ರಬಲವಾದ ಶಕ್ತಿ ಆ ಜಾತಕನ ಮೀರಿ ಕೊಡುವಂಥದ್ದು ಕೂಡ ನಾವು ಕಾಣ್ಬೋದು. ನಾನು ಆವಾಗಲೇ ತಿಳಿಸ್ಕೊಟ್ಟಾಗೆ ಜಾತಕದಲ್ಲಿ ಏನೋ ಒಂದು ದೋಷ ಇರುತ್ತೆ ಅಂತ ನಾವು ಹೇಳ್ತೀವಿ. ಒಂದು ವಿಜ್ಞಾನಿಯಾಗಿ ನಾವು ಜ್ಯೋತಿಷ್ಯ ಹೇಳೋದು ರೀತಿಯಲ್ಲಿ ನಾವು ಹೇಳ್ತೀವಿ. ಆದರೆ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಇರೋ ಅನುಷ್ಠಾನ, ದೇವರಿಗೆ ಪಾತ್ರರಾದಾಗ ಏನಾಗುತ್ತೆ ಅಂದರೆ ತಾಯಿ ಆಶೀರ್ವಾದ, ಗುರುಗಳ ಒಂದು ಶಕ್ತಿ ಅವರಲ್ಲಿ ಇರುತ್ತೆ. ಜೊತೆಗೆ ಏನಂದರೆ ಈಗಿನ ಕಾಲದಲ್ಲಿ ನಮ್ಮಲ್ಲಿ ಒಂದು ಏನಿದೆ 4
ಇದು ವಿದ್ಯೆಗಳಲ್ಲಿ ಏನಿದೆ ನಮಗೆ ವೇದಗಳಲ್ಲಿ, ಅದರಲ್ಲಿ ನಮಗೆ ಋಗ್ವೇದ ಆಗಲಿ, ಯಜುರ್ವೇದ ಆಗಲಿ, ಸಾಮವೇದ ಆಗಲಿ, ಅಥರ್ವಣವೇದಗಳಲ್ಲಿ ದೊಡ್ಡ ದೊಡ್ಡ ಒಂದು ಅನುಷ್ಠಾನಗಳಿದೆ. ಅಶ್ವಮೇಧ ಆಗಿರ್ಬೋದು ಅಥವಾ ದಶಮಹಾ ವಿದ್ಯೆಗಳಲ್ಲಿ ಎಷ್ಟೋ ಒಂದು ರಹಸ್ಯಗಳಿದೆ. ಅದು ತಕ್ಕಂತೆ ಎಲ್ಲೋ ಒಂದು ಕಡೆ ನಾವು ಗಾಯತ್ರಿ ಮಂತ್ರ ಉಪಾಸಕರಾಗಿ ಒಂದು ಶಕ್ತಿ ದೇವರನ್ನ ಆರಾಧನೆ ಮಾಡಿ ಯಂತ್ರಗಳ ಮುಖಾಂತರ, ತಂತ್ರಗಳ ಮುಖಾಂತರ ನಾವು ಖಂಡಿತ ಜಯನ ಸಾಧಿಸ್ಬೋದು. ನೋಡಿ, ನಾವು ಸಾಮಾನ್ಯವಾಗಿ ನೋಡೋದ್ರಿಂದ ಜಾತಕದಲ್ಲಿ ಸರಳವಾಗಿದ್ದರೂ ಕೂಡ ಅದನ್ನು ಜಯಿಸೋ ಶಕ್ತಿ ಒಂದು ಯಂತ್ರಗಳೆಲ್ಲ ನಮ್ಗೆ ಬರುವಂಥದ್ದು. ಹಂಗಾಗಿ ನಮ್ಮ ಒಂದು ನರೇಂದ್ರ ಮೋದಿಯವರು ಸನ್ಮಾನ್ಯವರು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಲ್ಲಿ ಕೆಲವೊಂದು ಕಡೆ ಬುಧ ಪ್ರಬಲವಾಗಿ ಲಾಭಸ್ಥಾನದಲ್ಲಿರೋದು ತುಂಬ ಒಂದು ಶಕ್ತಿಯನ್ನು ಕೊಡುವಂಥದ್ದು. ಅದರಲ್ಲೂ ವೃಶ್ಚಿಕ ರಾಶಿಯವರಿಗೆ ಈ ಒಂದು ನಕ್ಷತ್ರ ಏನಿದೆ, ಅನುರಾಧ ನಕ್ಷತ್ರ, ಸಾಮಾನ್ಯವಾಗಿ ನಾವು ನೋಡ್ಬೋದು, ಆ ನಕ್ಷತ್ರಗಳು ಹುಟ್ಟಿದವ್ರಿಗೆ ಈ ರಾಜಯೋಗ ಅನ್ನೋದು 55 ನಂತರನೇ ಬರುವಂಥದ್ದು. ಅರಳು ಮರಳು ಅನ್ನೋ ಸಮಯದಲ್ಲಿ ಲಾಭಗಳು ಕೊಡುವಂಥದ್ದು. ಅದರಲ್ಲಿ ಪ್ರಬಲವಾಗಿ ಬುಧ ಚಾಣಾಕ್ಷತನವನ್ನು ಕೊಡ್ತಾನೆ. ಅದು ರವಿ ಇರೋದ್ರಿಂದ ಇನ್ನೂ ಒಂದು ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬುದ್ಧಿ ಚಾಣಾಕ್ಷತನ ಉಪಯೋಗಿಸುವಂಥದ್ದು, ಅಂದರೆ ಮಂತ್ರಿಗಳು ಅವ್ರನ್ನ ಒಳ್ಳೊಳ್ಳೆ ಒಂದು ಜನನ ಅವರು ಆವರಿಸ್ಕೊಳ್ಳುವಂಥದ್ದು ಕೂಡ ನಾವು ಕಾಣ್ಬೋದು. ಅದರಲ್ಲಿ ಏನಂದರೆ ನಾವು ಇಲ್ಲ ಒಂದು ಕಡೆ ತೃತೀಯಾಧಿಪತಿ ಶನಿಯ ಒಂದು ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಇವರಿಗೆ ನೆರೆಹೊರೆಯವರು ಮತ್ತು ಎಲ್ಲ ಸಹಪಾಠಿಗಳಾಗಿರ್ಬೋದು, ಒಂದು ಎಲ್ಲರೂ ಕೂಡ ಅವರಲ್ಲಿ ಒಂದು ತುಂಬ ಪ್ರೀತಿ ಪಾತ್ರರಾಗಿ ನಡ್ಕೊಳ್ಳೋಂಥದ್ದು ನಾವು ಕಾಣ್ಬೋದು. ಅದರಲ್ಲಿ ನೋಡಿ, ಬುಧ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಬುದ್ಧಿ ಚಾಣಾಕ್ಷತನ, ನಗುಗೆ ಅವರಿಗೆ ಕಾರಕ ಅಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಬುಧ ಎಷ್ಟು ಪ್ರಬಲವಾಗಿದ್ದಾನೆ ಅಂತಂದರೆ ಅವ್ರನ್ನ ಮನಸ್ಸು ಮಾಡಿದ್ರೆ ಯಾವ ರೀತಿಯೂ ಅವರು ಒಂದು ಸೀರಿಯಸ್ ಆಗಿ ಒಂದು ಗಾಂಭೀರ್ಯದಿಂದ ಮಾತಾಡಿದ್ರು ಕೂಡ ಅದೇ ಗಾಂಭೀರ್ಯತೆ ಎಲ್ಲರೂ ಇರ್ತಾರೆ. ಅದೇ ಅವ್ರೇನಾದರೂ ನಾವು ನೋಡ್ಬೋದು ಸಭಾಂಗಣದಲ್ಲಿ ಅವರು ಮಾತಾಡೋ ಅಸೆಂಬ್ಲಿಗಳಲ್ಲಿ ಅವ್ರು ನಕ್ಕಾಗ ಎಲ್ಲರೂ ನಗ್ತಾ ಇರ್ತಾರೆ. ಅವರು ಅಂದರೆ ಬೇಜಾರು ಮಾಡ್ಕೊಂಡಾಗ ಅಷ್ಟು ಗಾಂಭೀರ್ಯದಿಂದ ಎಲ್ಲರೂ ಇರ್ತಾರೆ. ಅಂದರೆ ಇಲ್ಲೊಂದು ಕಡೆ ಜಗತ್ತನ್ನೇ ಆಳುವಂಥ ಶಕ್ತಿ ಅವರಲ್ಲಿ ಖಂಡಿತ ಇದೆ. ಇದ್ರ ಜೊತೆಗೆ ನಮ್ಮ ಭಾರತದ ಎಲ್ಲ ಪ್ರಜೆಗಳು ಕೂಡ ಅವರ ಮೇಲೆ ಇಟ್ಟಿರೋ ಒಂದು ಪ್ರೀತಿ, ವಿಶ್ವಾಸ, ನಮ್ಮ ಹಿಂದೂ ಧರ್ಮದಲ್ಲಿ ಇರುವಂಥ ಎಲ್ಲರಿಗೂ ಅವರ ಒಂದು ಆಶೀರ್ವಾದ, ಎಲ್ಲ ದೇವರುಗಳ ಆಶೀರ್ವಾದ ಅವ್ರ ಮೇಲೆ ಇರೋದ್ರಿಂದ ಖಂಡಿತ ಅವ್ರು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಭಾರತ ದೇಶನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಒಂದು ಭಾವನೆ ಇದೆ. ಜೊತೆಗೆ ಅವರು ಇದ್ರ ಜೊತೆಗೆ ಒಂದು ಯಂತ್ರ ಮಂತ್ರಗಳ ಒಂದು ಅನುಕೂಲನೂ ತಗೊಂಡು, ಜೊತೆಗೆ ಅನುಷ್ಠಾನ, ನಾನು ಹೇಳ್ದಂಗೆ ನರೇಂದ್ರ ದಾಸ್ ಅನ್ನೋದನ್ನು ಒಂದು ಶುಕ್ರ ಗ್ರಹಕ್ಕೆ ಒಂದು ಪರಿವರ್ತನೆ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ನ್ಯೂಮರಾಲಜಿ ಪ್ರಕಾರ ಮಾಡಿಕೊಂಡು ಕೆಲವೊಂದು ಯಂತ್ರಗಳನ್ನ ಧಾರಣೆ ಮತ್ತು ರತ್ನಗಳನ್ನ ಧಾರಣೆ ಮಾಡಿಕೊಂಡು ಕೆಲವೊಂದು ಯಾಗಗಳು ಮಾಡಿಕೊಂಡ್ರೆ ಖಂಡಿತ ನಮ್ಮ ರಾಜಾದಿರಾಜಗಳು ನೀವು ನೋಡ್ಬೋದು. ಅಶ್ವಮೇಧ ಯಾಕೆ ಮಾಡ್ತಿದ್ರು ಅಂದರೆ ಅಧಿಕಾರ ಪ್ರಾಪ್ತಿಗೋಸ್ಕರ ಮಾಡ್ತಿದ್ರು. ಅಂದರೆ ಅವರ ಜಾತಕದಲ್ಲಿ ಇಲ್ಲದೇ ಇದ್ರೂ ಕೂಡ ಆ ಯಾಗಗಳನ್ನ ಮಾಡಿದಾಗ ಭಗವಂತ ನಮಗೆ ಆ ಒಂದು ಶಕ್ತಿಯನ್ನು ಕೊಡುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಹೇಳ್ತೀನಿ. ಹಾಗಾಗಿ ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ಕೊಳ್ಳೋಂಥದ್ದರೆ ಮತ್ತೆ ನಾವು ನಮ್ಮ ಭಾರತದಲ್ಲಿರುವಂಥ ಎಲ್ಲ ಪ್ರಜೆಗಳು ಮತ್ತೆ ನಾವು ನರೇಂದ್ರ ಮೋದಿಯವರು ನಮ್ಮ ಒಂದು ಪ್ರಧಾನಮಂತ್ರಿ ಆಗಿ ಮುಂದೆ ನಮ್ಮನ್ನೆಲ್ಲ ಕಾಪಾಡಲಿ ಅಂತ ಹೇಳಿ, ನಮ್ಮ ಧರ್ಮ, ನಮ್ಮ ನಿಷ್ಠೆ, ನಮ್ಮ ಒಂದು ಜಾಗ, ನಮ್ಮ ಒಂದು ಭಾರತವನ್ನು ಕಾಪಾಡಲಿ ಅಂತೇಳಿ ನಾವು ಬಯಸೋಣ. ಇದ್ರ ಜೊತೆಗೆ ಎಲ್ಲ ಒಂದು ಯಾಗಗಳು ಅವರ ಒಂದು ಸಪೋರ್ಟ್ ಆಗಿ ನಾವು ನಿಂತ್ಕೊಳ್ಳಿ ನಮ್ಮ ಭಾರತಕ್ಕೆ ಅವರು ಅಂತೇಳಿ ಪ್ರಾರ್ಥಿಸೋಣ. ಅದ್ರ ಜೊತೆಗೆ ನಾನು ಹೇಳ್ತೀನಿ. ಗುರುಗಳೇ, ಇಷ್ಟೊತ್ತು ನಮ್ಮ ದೇಶವನ್ನ ಉದ್ದೇಶಿಸಿ ದೇಶದ ಅಭಿವೃದ್ಧಿಯನ್ನ ಅದರ ಬಗ್ಗೆ ಪ್ರಧಾನಿ ಮೋದಿ ಅವರ ಜಾತಕ ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ಅಷ್ಟೇ ನೋಡ್ತಾ ಹೋದ್ವಿ. ಈಗ ಅವರ ವೈಯಕ್ತಿಕ ಜೀವನದಲ್ಲಿ ಅದನ್ನೇ ಬಿಟ್ಬಿಟ್ರೆ ಹೇಗೆ? ನಾವು ಅವರ ವೈಯಕ್ತಿಕ ಜೀವನದಲ್ಲಿ ಜಾತಕ ಹೇಗಿದೆ, ಅವರ ಮುಂದಿನ ಜೀವನದ ಬಗ್ಗೆ ಹೇಳಬಹುದಾ? ವೈಯಕ್ತಿಕ ಜೀವನ ಅಂತಂದಾಗ ಲಗ್ನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಜನ್ಮ ಲಗ್ನ ಆಗಿರಬಹುದು ಅಥವಾ ಚಂದ್ರ ಲಗ್ನ ಆಗಿರ್ಬೋದು, ಸೂರ್ಯ ಲಗ್ನ ಆಗಿರ್ಬೋದು. ಸೊ ಚಂದ್ರ ಲಗ್ನ ತಗೊಂಡಾಗ ಆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನು ಆ ಲಗ್ನಕ್ಕೆ ಅವನೇ ಭಾಗ್ಯಾಧಿಪತಿ ಆಗ್ತಾನೆ. ಅವನು ಲಗ್ನದಲ್ಲಿ ಅಲ್ಲಿಂದ ಬಂದಾಗ ನೀಚಭಂಗ ರಾಜಯೋಗ ಆಗ್ತದೆ. ಯಾವಾಗ ಆ ಮನೆಯ ಅಧಿಪತಿ ಅಂದರೆ ವೃಶ್ಚಿಕ ರಾಶಿ ಅಧಿಪತಿ ಚಂದ್ರನ ಜೊತೆಗೆ ಬಂದಾಗ ನೀಚಭಂಗ ರಾಜಯೋಗ ಆಗ್ತದೆ. ಹಾಗಾಗಿ ಆ ಲಗ್ನದಲ್ಲಿ ಚಂದ್ರ ಇದ್ದಾಗ, ಮಂಗಳ ಇದ್ದಾಗ ಜೀವನದಲ್ಲಿ ಧ್ಯೇಯ ಅನ್ನೋದು ಉಂಟುತ್ತದೆ. ಅಂದರೆ ಒಂದು ಗುರಿಯನ್ನು ಸಾಧನೆ ಮಾಡಕ್ಕೆ ಹೋಗ್ತಾರೆ. ಏನಾದರೂ ನಾನು ಮಾಡಲೇಬೇಕು ಅನ್ನೋದು ಹೋಗ್ತದೆ. ಆದರೆ ಮಂಗಳನೇ 6th ಲಾರ್ಡ್ ಆಗಿರೋ ಕಾರಣ, ಆದರೂ ಲಗ್ನಾಧಿಪತಿ ಚಂದ್ರನ ಜೊತೆಯಲ್ಲಿರೋ ಕಾರಣ ರೋಚಕ ಯೋಗವಾಗಿ ಮಾರ್ಪಟ್ಟು 6ನೇ ಮನೆಯನ್ನ ಶತ್ರುತ್ವವನ್ನು ಎದುರಿಸ್ಕೊಂಡು ಅವ್ರು ಮುಂದೆ ಬರತಕ್ಕಂಥ ಒಂದು ಶಕ್ತಿ ಬರುತ್ತೆ. 6ನೇ ಮನೆ ಫಲ ಕೊಡ್ತಾ, ಲಗ್ನದ ಫಲ ಕೊಡ್ತಾ ಅಂದರೆ ಲಗ್ನದ ಫಲನ ಹೆಚ್ಚಾಗಿ ಕೊಡ್ತಾ ಹೋಗ್ತದೆ. ಇನ್ನು ಆ ಕುಟುಂಬ ಅಂತ ಬಂದಾಗ ಕುಟುಂಬಾಧಿಪತಿ ಆಗಿರ್ತಕ್ಕಂಥ ಗುರು, ಸೊ ಅವನು ವಕ್ರನಾಗಿ ಕುಂಭರಾಶಿಯಲ್ಲಿ ಇದ್ದಾನೆ. ಹಾಗಿದ್ರೆ ಕುಟುಂಬದಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾವ, ತೊಂದರೆ ಇದ್ದಾವ, ವೈಯಕ್ತಿಕವಾಗಿ ಏನಾದರೂ ಇದೆಯಾ ಆದರೆ ಆ ಗುರು ಅಂತಕ್ಕಂಥವನು ನವಾಂಶದಲ್ಲಿ ವೃಶ್ಚಿಕಾಂಶದಲ್ಲಿದ್ದಾನೆ. ವೃಶ್ಚಿಕಾಂಶದಲ್ಲಿ ಹೋದಾಗ ಏನಾಗುತ್ತೆ, ಆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಅದಕ್ಕೆ ಅಂಶಗಳಿದೆ, 2 ಅಂಶ. ಏನು, ಒಂದು ಶುಭಾಂಶ, ಒಂದು ಅಶುಭಾಂಶ ಅಂತ. ಯಾವಾಗಾದರೂ ಕುಟುಂಬಾಧಿಪತಿ ಆಗಿರ್ತಕ್ಕಂಥವನು ಗುರು ಅಶುಭಾಂಶಕ್ಕೆ ಹೋದಾಗ, ಆದರೆ ವೃಶ್ಚಿಕ ಪಾಪಾಂಶಕ್ಕೆ ಹೋದಾಗ ವ್ಯತ್ಯಾಸಗಳು ಆಗ್ತಾ ಹೋಗ್ತದೆ. ಇನ್ನು ಅವರ ಧೈರ್ಯ ಸ್ಥೈರ್ಯ ಹೇಗಿದ್ದರೆ, 3ನೇ ಮನೆಯನ್ನು ನಾವು ಧೈರ್ಯ ಸ್ಥೈರ್ಯ ಅಂತ ಕರಿತೀವಿ. ಆ 3ನೇ ಮನೆ ಅಧಿಪತಿ ಆಗಿರತಕ್ಕಂಥ ಶನಿ ದಶಮ ಸ್ಥಾನದಲ್ಲಿ ಇರೋದರಿಂದ, ಶುಕ್ರನ ಜೊತೆಯಲ್ಲಿ ಇರೋದರಿಂದ ಅವರು ಹೇಗೋ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ
ಕೇತುವಿನ ದೃಷ್ಟಿ 3ನೇ ಮನೆಗಿರೋದು ಅವರಿಗೆ ಒಂದು ಯೋಗವನ್ನು ತಂದು ಕೊಡುತ್ತೆ. ಹೇಗೋ ಎಷ್ಟೇ ಕಷ್ಟಗಳಿದ್ರು ಕೂಡ ಪದೇ ಪದೇ ಪ್ರಯತ್ನದಿಂದ ಅವರಿಗೆ ಫಲಗಳು ಉಂಟ ವಿನಃ ಒಂದೇ ಸರಿ ಅವ್ರಿಗೇನು ಫಲಗಳು ಸಿಗಲ್ಲ. ಯಾಕಂದರೆ 3ನೇ ಮನೆ ಆಗಲಿ 3ನೇ ಮನೆ ಅಧಿಪತಿ ಆಗಲಿ ಅಷ್ಟೊಂದು ಏನು ಬಲವಾಗಿಲ್ಲ. ಯಾಕಂದರೆ 3ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಶತ್ರು ಸ್ಥಾನದಲ್ಲಿದ್ದು ಅದೇನೇ 12ನೇ ಮನೆ ಅಧಿಪತಿ ಶುಕ್ರನ ಜೊತೆಯಲ್ಲಿ ಇರೋದ್ರಿಂದ ಅಷ್ಟೆಲ್ಲ ಏನು ಅವರು ಮಾಡೋಕ್ಕಾಗಲ್ಲ. ಮುಂದಕ್ಕೆ ನಿಧಾನಕ್ಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಪಂಚಮ ಸ್ಥಾನ ಬುದ್ಧಿ ಸ್ಥಾನ, ಜ್ಞಾನ ಸ್ಥಾನ ಅಂತ ಕರಿತೀವಿ. ಆ ಪಂಚಮ ಸ್ಥಾನ ಅಂತಕ್ಕಂಥದ್ದು ಅಲ್ಲಿ ರಾಹು ಇದ್ದಾಗ ಏನಾಗುತ್ತೆ, ಪಿಕ್ಚರ್ ಮೈಂಡ್ ಬರುತ್ತೆ. ಅಂದರೆ ಯಾವುದೇ ಬುದ್ಧಿ ಅಂದ್ರೇ ಓದೊಂದು ವಿದ್ಯಾ ಅನ್ನತಕ್ಕಂಥದ್ದನ್ನು ರಾಕ್ಷಸ ರೀತಿಯಲ್ಲಿ ನಾವು ಹೇಳ್ಕೊಂಡು ಅವರು ವಿದ್ಯಾಭ್ಯಾಸವನ್ನು ಕರಗತ ಮಾಡ್ಕೋತಾರೆ. ಆ ಪಂಚಮ ಸ್ಥಾನಕ್ಕೆ ಕಾರಕನಾಗಿರ್ತಕ್ಕಂಥ ಬುಧನ ದೃಷ್ಟಿ ಇದೆ. ಆ ಬುಧನ ದೃಷ್ಟಿ ಯಾವಾಗ ಪಂಚಮ ಸ್ಥಾನಕ್ಕೆ ಬರುತ್ತೋ ಬುದ್ಧಿ ಚೆನ್ನಾಗಿರುತ್ತೆ. ಆ ರಾಹು ಕೇತುವಿನ ಸಂಬಂಧ ಬಂದಾಗ ಅದರಲ್ಲೂ ಕೂಡ ಆತ್ಮಕಾರಕ ಸೂರ್ಯ, ಆ ಸೂರ್ಯನ ಜೊತೆಯಲ್ಲಿ ಮೋಕ್ಷಕಾರಕನಾಗಿರ್ತಕ್ಕಂಥ ಕೇತು ಇರೋದ್ರಿಂದ ಆತ್ಮಕ್ಕೆ ಮೋಕ್ಷ ವಿದ್ಯೆ ಅಂತಕ್ಕಂಥದ್ದು ಬೇಕಾಗ್ತದೆ. ಹಾಗಾಗಿ ಅವರ ವೈಯಕ್ತಿಕ ವಿಚಾರ ಚೆನ್ನಾಗಿರ್ತದೆ. ಇನ್ನು 7ನೇ ಮನೆ ಅಂತ ಕರಿತೀವಿ, ಸಪ್ತಮ ಅಂತ ಕರಿತೀವಿ. ಸಪ್ತಮ ಅಂದರೆ ಅವರ ವೈವಾಹಿಕ ಜೀವನದ ಬಗ್ಗೆ ಏನಾದರೂ ಹೇಳಿದ್ರೆ ಅದೆಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ವೈವಾಹಿಕ ಜೀವನದಲ್ಲಿ ವ್ಯತ್ಯಾಸಗಳಾದರೆ ಯಾಕಾಗ್ಬೋದು ಅಂದರೆ ಯಾವಾಗ ಶುಕ್ರನಿಂದ 7ನೇ ಮನೆಯಲ್ಲಿ ಒಂದು ವಕ್ರಿಗ್ರಹ ಬರುತ್ತೋ, ಚಂದ್ರನಿಂದ 7ನೇ ಮನೆಯಲ್ಲಿ ವಕ್ರಿಗ್ರಹ ಇರುತ್ತೋ, ವೈವಾಹಿಕ ಜೀವನ ಏರುಪೇರು ಉಂಟಾಗ್ತದೆ. ಹಾಗಾಗಿ ಈ ಜಾತಕದಲ್ಲಿ ಸಪ್ತಮಾಧಿಪತಿ ಯಾವುದು ಶುಕ್ರನಿಂದ ಸಪ್ತಮದಲ್ಲಿ ಗುರುವೇ ಇವರ ವೈವಾಹಿಕ ಜೀವನವನ್ನು ವ್ಯತ್ಯಾಸ ಮಾಡಿರ್ತಕ್ಕಂಥದ್ದು ಅಂತ ಗೊತ್ತಾಗ್ತದೆ. ಇನ್ನು ವ್ಯವಹಾರ ಕ್ಷೇತ್ರಗಳಲ್ಲಿ ಹೇಗಪ್ಪ ಅಂದರೆ ಉದ್ಯೋಗಕಾರಕ ಶನಿ, ಆ ಶನಿಗೆ ಲಕ್ಸುರಿ ಕಾರಕನಾಗಿರತಕ್ಕಂಥ ಶುಕ್ರನ ಸಂಬಂಧ ಇದ್ದು ಸಪ್ತಮದಲ್ಲಿ ಗುರು ಬಂದಾಗ ಯಾವಾಗ ನಾಡಿಶಾಸ್ತ್ರದಲ್ಲಿ ಶನಿಗೆ ಶುಕ್ರ ಮತ್ತು ಗುರುವಿನ ಸಂಬಂಧ ಬರುತ್ತೋ ಗೌರವಿತವಾಗಿರ್ತಕ್ಕಂಥ ಉದ್ಯೋಗ ಸ್ಥಾನವನ್ನು ಅವರು ಅಲಂಕರಿಸ್ತಾರೆ ಅಂತ. ಹಾಗಾಗಿ ಶನಿಗೆ ಶುಕ್ರ ಗುರುವಿನ ಸಂಬಂಧವನ್ನು ಬಂದಿರೋದ್ರಿಂದ ಅವರು ಗೌರವಿತವಾಗಿರತಕ್ಕಂಥ ಉದ್ಯೋಗವನ್ನು ದೇಶದ ಮಟ್ಟಕ್ಕೆ ಅವರು ಪಡ್ಕೊಂಡಿರ್ತಾರೆ. ಇನ್ನು ಅಷ್ಟಮ ಸ್ಥಾನ ಅಂತಂದಾಗ ನಷ್ಟ ಸ್ಥಾನ, ಆ ನಷ್ಟ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಒಂದು ಬುಧ ಜಾತಕದಲ್ಲಿ ಅಷ್ಟಮಾಧಿಪತಿಯಾಗಿ ಇದ್ದವನು ಲಾಭದಲ್ಲಿದ್ದಾನೆ. ಆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಬುಧ ಇಲ್ಲಿ ಬಲಹೀನನಾಗಿದ್ದಾನೆ. ಅಂದ್ರೇನು, ಅವನು 0 ಡಿಗ್ರಿ ಆಗಿ ವಕ್ರಿ ಆದಾಗ ಏನಾಗುತ್ತೆ, ಆ ಅಷ್ಟಮಕ್ಕೆ ಬಲ ಇರಲ್ಲ. ಆಯುಷು ಅವರು 75 ವರ್ಷ ಮುಟ್ಟಿರೋದು ಅದು ಅದ್ಭುತ. ಯಾಕೆ ಅದು ಅಷ್ಟು ಅದ್ಭುತ ಅಂತಂದರೆ ರೋಚಕ ಯೋಗದ ಬಲದಿಂದ ಬುಧನಿಗೆ ಶತ್ರುವಾಗಿರ್ತಕ್ಕಂಥ ಮಂಗಳನು ರೋಚಕ ಯೋಗವನ್ನು ಉಂಟು ಮಾಡಿ ಅವರನ್ನು 75 ವರ್ಷ ತಗೊಂಡು ಬಂದಿದ್ದಾನೆ. ಆದರೆ ಜಾತಕದಲ್ಲಿ ಆಯುಷ್ಕಾರಕನಾಗಿರ್ತಕ್ಕಂಥ ಶನಿಗಾಗಲಿ ಅಥವಾ ಆಯುಷ್ಠಾನಕ್ಕಾಗಲಿ ಅಂತ ಹೇಳ್ಕೊಳ್ತಕ್ಕಂಥ ಬಲ ಏನು ಇಲ್ಲ. ಆಮೇಲೆ ಇನ್ನು ಅವರಿಗೆ ಭಾಗ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನುಷ್ಯರೆಲ್ಲ ಕೇಳೋದಮ್ಮನ್ನು ಅದೃಷ್ಟ ಹೇಗಿದೆ ಅಂತ ಕೇಳ್ತಾರೆ. ದೃಷ್ಟ ಅಂದರೆ ಕಾಣುವುದು, ಅದೃಷ್ಟ ಅಂದರೆ ಕಾಣದಿರ್ತಕ್ಕಂಥದ್ದು. ಈ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಅದೃಷ್ಟ ಹೇಗಪ್ಪ ಇರುತ್ತೆ ಅಂದರೆ, ಅದೃಷ್ಟಾಧಿಪತಿ ಆಗಿರ್ತಕ್ಕಂಥ ಚಂದ್ರನು ನೀಚಭಂಗ ರಾಜಯೋಗವನ್ನು ಮಾಡೋದ್ರಿಂದ ಡಬಲ್ ಅದೃಷ್ಟವನ್ನು ಅವರು ತಗೋತಾರೆ ಅಂತಿರುತ್ತೆ. ಇನ್ನು ಧರ್ಮ ಅಂತ ಬಂದಾಗ 9ನೇ ಮನೆ ಧರ್ಮ, ಆ ಧರ್ಮಾಧಿಪತಿ ಆಗಿರ್ತಕ್ಕಂಥವನು ಮಂಗಳ ಜೊತೆಯಲ್ಲಿರೋದ್ರಿಂದ ತನ್ನ ಧರ್ಮವನ್ನು ಹೋರಾಟದಿಂದ ಅವರು ಉಳಿಸ್ಕೋತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಇನ್ನು ಕೊನೆಯದಾಗಿ ದಶಮ ಸ್ಥಾನ ಸರ್ಕಾರ ಆಗಿರಬಹುದು ಅಥವಾ ಕಾರ್ಯಸ್ಥಾನ ಆಗಿರಬಹುದು. ಜಾತಕದಲ್ಲಿ ದಶಮ ಸ್ಥಾನವನ್ನು ನಾವು ಕಿರೀಟ ಸ್ಥಾನ ಅಂತ ಕರಿತೀವಿ. ಅಂದರೆ ದೇಶದಲ್ಲೇ ಪ್ರಪಂಚದಲ್ಲೇ ಉನ್ನತ ಮಟ್ಟಕ್ಕೆ ಯಾರಾದರೂ ಹೋಗ್ತಾರೆ ಅಂದರೆ ಅದಕ್ಕೆ ದಶಮ ಸ್ಥಾನ, ಅದಕ್ಕೆ ಕಿರೀಟ ಸ್ಥಾನ ಅಂತ ಹೆಸರು. ಅಂತಹ ಕಿರೀಟ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಇರೋದ್ರಿಂದ, ಶುಕ್ರನ ಸಂಬಂಧ ಇರೋದ್ರಿಂದ, ಕರ್ಮಕಾರಕರಾಗಿರ್ತಕ್ಕಂಥ ಶನಿ ಆ ಕರ್ಮಸ್ಥಾನದಲ್ಲಿ 10ನೇ ಮನೆಯಲ್ಲಿ ಇರೋದ್ರಿಂದ ಇವರ ಕರ್ಮ ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಅವರ ಹೆಸರನ್ನು ಹೇಳ್ತಕ್ಕಂಥ ಶಕ್ತಿಯನ್ನು ತಂದುಕೊಡ್ತು. ಹಾಗಾಗಿ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ, ವಕ್ರಿಯಾಗಿದ್ದಾನೆ. ಆದರೆ ಲಾಭ ಅಂತಕ್ಕಂಥ ಒಂದೇ ಸರಿ ಸಿಗಲ್ಲ, ಹಂತವಾಗಿ ಹೊಂದಿದೆ. ಮುಂದಿನ ದಿನಗಳಲ್ಲಿ ಅವರ ಹೃದಯದ ಸಂಬಂಧವಾಗಿ ಆರೋಗ್ಯವನ್ನು ಎಚ್ಚರ ತಗೊಳ್ಳಿ ಅಂತ ಹೇಳಿ ಅವರು ಮುಂದಿನ ದಿನಗಳಲ್ಲಿ ದೇಶವನ್ನು ಸುಭಿಕ್ಷವಾಗಿ ನಡೆಸ್ತಕ್ಕಂಥ ಶಕ್ತಿ ಆ ಗರುಡ ಯೋಗ ಏನು ಜಾತಕದಲ್ಲಿ ಒಂದು ಯೋಗ ಇದೆ, ಅದು ಗರುಡ ಯೋಗ ಅಂತ. ಆ ಗರುಡ ಯೋಗ ಇವರಿಗೆ ಸಹಾಯ ಮಾಡಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಪ್ಪ. ಗುರುಗಳೇ, ಈಗ ನಾವು ನೋಡಿದ್ವಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ
ನಮ್ಮ ದೇಶದ ಅಂದ್ರೆ ವಿದೇಶದೊಂದಿಗೆ ಬೇರೆ ದೇಶಗಳೊಂದಿಗೆ ನಮ್ಮ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿದೆ. ಬೇರೆ ದೇಶದವರು ನಮ್ಮ ಭಾರತವನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಗುರುತಿಸ್ತಿದ್ದಾರೆ, ನಮ್ಮ ದೇಶದ ಅಭಿವೃದ್ಧಿಯನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಹಾಗಾದ್ರೆ ಈಗ ನರೇಂದ್ರ ಮೋದಿ ಅವರ ಗ್ರಹ ಯೋಗ ಏನು ಈ ಒಂದು ವಿದೇಶಗಳೊಂದಿಗೆ ನಮ್ಮ ಸಂಬಂಧವನ್ನ ಗಟ್ಟಿಗೊಳಿಸೋದಕ್ಕೆ ಎಷ್ಟೆಲ್ಲ ಪ್ರಭಾವ ಬೀರ್ತಾ ಇದೆ? ಖಂಡಿತ ಅಂದರೆ ಸಾಮಾನ್ಯವಾಗಿ ನಾವು ಅವಾಗ ನಾವು ತಿಳ್ಕೊಂಡಾಗೆ ನವಮಾಧಿಪತಿ ಜಾತಕದಲ್ಲಿ ಸಾಮಾನ್ಯವಾಗಿ ನೋಡೋದಿದ್ರೆ ಕುಜಗ್ರಹ ಅಂದರೆ ವೃಶ್ಚಿಕ ರಾಶಿ ಏನಿದೆ ಯೋಗ ಕೊಡಂಥ ಗ್ರಹಗಳು ಮೂರೇ ಗ್ರಹಗಳು ಯೋಗ ಕೊಡೋಂಥದ್ದು. ಯಾರು ತ್ರಿಕೋಣಾಧಿಪತಿ ಮತ್ತು ಕೇಂದ್ರಾಧಿಪತಿಗಳನ್ನ ನಾವು ತೊಗೊತೀವಿ. ತ್ರಿಕೋಣಾಧಿಪತಿ ಅಂದರೆ ಗುರು ಬರೋವಂಥದ್ದು ಕೂಡ ನಾವು ಕಾಣ್ತೀವಿ. ಗುರು ಮತ್ತು ಚಂದ್ರ ಕೂಡ ನಮಗೆ ನವಮಾಧಿಪತಿಯಾಗಿ ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಯೋಗ ಕೊಡೋಂಥದ್ದು ಚಂದ್ರ ನೀಚನಾಗಿರೋದ್ರಿಂದ ಆ ವೃಶ್ಚಿಕ ರಾಶಿಯಲ್ಲಿ ಮತ್ತು ವೃಶ್ಚಿಕ ಅಧಿಪತಿಯೇ ಇರೋದ್ರಿಂದ ಇಲ್ಲೊಂದು ಕಡೆ ನೀಚ ಭಂಗ ಮತ್ತು ರಾಜಯೋಗ ಕೊಡುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ಬೋದು. ಮುಖ್ಯವಾಗಿ ನೋಡಿ, ಗುರು ಮತ್ತು ಚಂದ್ರ ಲಗ್ನದಲ್ಲಿರುವಂಥದ್ದು, ಗುರು ತ್ರಿಕೋಣಾಧಿಪತಿ ಕೇಂದ್ರಕ್ಕೆ ಬಂತ ಅಂದರೆ ದೊಡ್ಡ ಒಂದು ಯೋಗನೇ ಬರುವಂಥದ್ದು ಕೂಡ ಕಾಣ್ಬೋದು. ಅದರಲ್ಲೂ ದಶಮಾಧಿಪತಿಯಾದಂಥ ರವಿ ಲಾಭಸ್ಥಾನದಲ್ಲಿ ಬಂದರು. ಮತ್ತು ಇದಕ್ಕಿಂತ ದೊಡ್ಡ ಯೋಗ ಏನಿದೆ ಹೇಳಿ? ಮುಖ್ಯವಾಗಿ ಇದೆಲ್ಲ ಯೋಗಗಳು ಬಂತು. ಅದರ ಜೊತೆಗೆ ನಮಗೆ ಕುಜನೂ ಒಂದು ಒಳ್ಳೆಯ ಅವನ ಸ್ವಕ್ಷೇತ್ರದಲ್ಲಿರುವಂಥದ್ದು, ಈ ಕಡೆ ಉಚ್ಚ ಕ್ಷೇತ್ರದಲ್ಲಿ ರವಿ ಗ್ರಹ ಇರುವಂಥದ್ದು, ಜೊತೆಗೆ ಬುಧಾದಿತ್ಯ ಯೋಗವನ್ನು ಕೂಡ ಇರುವಂಥದ್ದು ಕೂಡ ನಾವು ಕಾಣ್ಬೋದು. ಅಂದರೆ ದೊಡ್ಡ ರಾಜರಿಗೆ ಆಗಿನ ಕಾಲದ ರಾಜರು ಅಂದರೆ ಚಂದ್ರಗುಪ್ತ ಮೌರ್ಯ ಆಗಿರ್ಬೋದು, ಮತ್ತು ಬಾಜಿರಾವ್ ಅಂತವರು, ಇಂಥ ಜಾತಕಗಳಲ್ಲಿ ಕೂಡ ಇದೇ ಥರ ಯೋಗಗಳು ನಾವು ಕಾಣ್ಬೋದು. ಜೊತೆಗೆ ನೋಡಿ, ಸಾಕ್ಷಾತ್ ಭಗವಂತ ವಿಷ್ಣುವಿನ ಜಾತಕದಲ್ಲೂ ಕೂಡ ಎಲ್ಲ ಒಂದು ಕಡೆ ದಶಮದಲ್ಲಿ ಅಂದರೆ ಶನಿ ಮತ್ತು ಶುಕ್ರ ಒಟ್ಟಿಗೆ ಒಂದು ಬಿಲನ ಆಗಿರುವಂಥದ್ದು, ಯುತಿ ಇರುವಂಥದ್ದು ಕೂಡ ನಾವು ಕಾಣ್ಬೋದು. ಅಂದರೆ ಎಲ್ಲೋ ಒಂದು ಕಡೆ ದಶಮದಲ್ಲಿ ಲಗ್ನ ಅಂದರೆ ಒಂದು ನಕ್ಷತ್ರದ ಮೇಲೆ ನೋಡೋಗಿದ್ರೆ ಪುಷ್ಯ ನಕ್ಷತ್ರಕ್ಕೆ ಯೋಗ ಕೊಡೋನು ಶುಕ್ರ, ಅವರು ದಶಮದಲ್ಲಿ ಇರುವಂಥದ್ದು ನಾವು ಕಾಣ್ಬೋದು. ಇಲ್ಲಾಂದ್ರೆ ವ್ಯಾಧಿಪತಿ ದಶಮದಲ್ಲಿದ್ದರೆ ಎಲ್ಲ ಒಂದು ಕಡೆ ಫಾರಿನ್ಗೆ ಹೋಗುವಂಥದ್ದು. ಅಂದರೆ ನೋಡಿ, ಸಾಮಾನ್ಯವಾಗಿ ನಾವು ಚತುರ್ಥ ಅಂದರೆ ಏನು ಹೇಳ್ತೀವಿ ಅಂದರೆ ನಮ್ಮ ಅಕ್ಕಪಕ್ಕ ಓಡಾಡುವಂಥ ಮನೆಗಳ ಅಕ್ಕಪಕ್ಕ ದೂರ ಪ್ರಯಾಣ ಹೋಗುವಂಥದ್ದು. ಸಪ್ತಮ ಅಂದರೆ ಇನ್ನೂ ಸ್ವಲ್ಪ ದೂರ ಸ್ಟೇಟ್ ಲೆವೆಲ್ಗೆ ಹೋಗುವಂಥದ್ದು, ದೂರ ಹೋಗುವಂಥದ್ದು ಕಾಣ್ತೀವಿ. ಅದೇ ದಶಮ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಫಾರಿನ್ಗೆ ಹೋಗುವಂಥದ್ದು, 12ನೇ ಮನೆ ಕೂಡ ನಮಗೆಲ್ಲ ಫಾರಿನ್ ತೋರಿಸೋದು. ಆದರೆ ದಶಮ ಅಂದರೆ ತುಂಬ ದೂರ ಹೋಗಿ ಲಾಂಗ್ ಡ್ರೈವ್ ಅಂತ ಕೂಡ ಹೇಳ್ತೀವಿ. ಹಂಗೆ ದಶಮದಲ್ಲಿ ಶುಕ್ರ ಗ್ರಹ ಇರುವಂಥದ್ದು ಕೂಡ ಅದು ವ್ಯಾಧಿಪತಿಯಾಗಿ ದಶಮದಲ್ಲಿ ಇರುವಂಥದ್ದು ಕೂಡ ನಾವು ಫಾರಿನ್ನಲ್ಲಿ ಒಂದು ಒಳ್ಳೆ ಕಾಂಟ್ಯಾಕ್ಟ್ಸ್ ಇಟ್ಕೊಳ್ಳುವಂಥದ್ದು ಕೂಡ ಇದೆ. ಮತ್ತು ಚಾಣಾಕ್ಷತನ ಇರುವಂಥದ್ದು, ಎಲ್ಲಿ ಬುಧ ಇರ್ತಾನೆ ಅಲ್ಲಿ ಎಲ್ಲ ಥರ ಚಾಣಾಕ್ಷತನ, ಬುದ್ಧಿವಂತಿಕೆ, ಜಾಣತನ ಕೊಡ್ತಾರೆ. ಅದರಲ್ಲೂ ಬುಧ ಉಚ್ಚ ಕ್ಷೇತ್ರದಲ್ಲಿ ಇರೋದು ರವಿಯ ಜೊತೆ ಅಂತಂದರೆ ರಾಜಕೀಯವಾಗಿ ಏನೇನು ತಂತ್ರಗಳನ್ನ ಮಾಡಬೇಕು, ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡುವಂಥದ್ದು ಕೂಡ ನಾವು ಕಾಣ್ಬೋದು. ಈಗ ಎಲ್ಲ ಒಂದು ಕಡೆ ನಾವು ಅನುರಾಧ ನಕ್ಷತ್ರ ಶನಿ ನಕ್ಷತ್ರ ಆದರೂ ಕೂಡ ಮುಂದಿನ ದಶೆ ರಾಹು ದಶೆ ಏನು 2028 ನಾವು ಬಂದರೂ ಕೂಡ ಆ ರಾಹುನು ಕೂಡ ಎಲ್ಲ ಒಂದು ಕಡೆ ಶನಿಯ ನಕ್ಷತ್ರದಲ್ಲೇ ಇರುವಂಥದ್ದು ಕಾಣ್ತೀವಿ. ಇಲ್ಲೊಂದು ಕಡೆ ಇವರು ಶನಿ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ರಾಜಯೋಗನೇ ಕೊಡುತ್ತೆ ಅಂತ ನಮ್ಮ ಭಾವನೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಅಧಿಕಾರ ಯೋಗ ಇರುವಂಥದ್ದು ಇವ್ರಿಗೆ. ಯಾಕಂದ್ರೆ ಅದು ಮೊದಲಿಂದನೇ ಒಂದು ದೇವರ ಅನುಷ್ಠಾನಗಳು, ಒಂದು ಆಧ್ಯಾತ್ಮಿಕ ಒಂದು ವಿಚಾರವಾಗಿ ಮನಸ್ಸನ್ನು ನಿಯಂತ್ರಿತವಾಗಿ ಇಟ್ಕೊಂಡಿರೋಂಥ ಮೆಡಿಟೇಷನ್ ಮಾಡೋಂಥದ್ದು, ಧ್ಯಾನಗಳು ಮಾಡೋಂಥದ್ದು, ಎಲ್ಲ ರೀತಿ ಮಾಡ್ಕೊಂಡ್ಬಂದಾಗ ಏನಾಗುತ್ತೆ, ಪ್ರಬಲವಾದ ಒಂದು ಶಕ್ತಿ ಇವರಲ್ಲಿ ಇರುವಂಥದ್ದು. ಎಲ್ಲೊಂದು ಕಡೆ ಜಾತಕನ ಮೀರಿ ಇವರಲ್ಲಿ ಒಂದು ಪ್ರಬಲ ಶಕ್ತಿ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಖಂಡಿತ ಅವರೊಂದು ಧರ್ಮ ಒಂದು ಏನೋ ಹಿಂದೂ ಧರ್ಮ ಆಗಿರ್ಬೋದು, ಎಲ್ಲ ಧರ್ಮಗಳಿಗೂ ಇವರು ಖಂಡಿತ ಒಂದು ಒಳ್ಳೆಯದಾಗುವಂಥದ್ದು ಕೂಡ ನಾವು ನೋಡ್ಬೋದು. ಅದರಿಂದ ನಾವು ನಮ್ಮ ಒಂದು ಭಾರತದಲ್ಲಿ ಎಲ್ಲ ಪ್ರಜೆಗಳು ಕೂಡ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬೆಂಬಲ ಕೊಟ್ಟು ಅವರೊಂದು ಪ್ರಾರ್ಥನೆ ಮಾಡೋಣ. ಜೊತೆ ಇವರು ಜಾತಕದಲ್ಲಿ ಏನಕ್ಕೆ ಇಷ್ಟೊಂದು ಪ್ರಬಲವಾಗಿ ಇರೋದಂತಂದರೆ ಬುಧಾದಿತ್ಯ ಯೋಗ ಅಂದರೆ ಮುಖ್ಯವಾಗಿ ನಮಗೆ ಯಾರು ಕೊಡುವಂಥದ್ದು, ಜಗತ್ತಿಗೆ ನಮಗೆ ಬೆಳಕು ಕೊಡೋನು ರವಿ ಗ್ರಹನೇ ಲಾಭಸ್ಥಾನದಲ್ಲಿದ್ದಾರೆ ಅಂತಂದರೆ ಖಂಡಿತ ಒಂದು ದೊಡ್ಡ ಒಂದು ಯೋಗ ಅಂತ ಇರುವಂಥದ್ದು. ಜೊತೆಗೆ ಭದ್ರ ಯೋಗ ಇರುವಂಥದ್ದು, ಬುಧಾದಿತ್ಯ ಯೋಗ ಇದೆ, ಅದು ಕೂಡ ಒಂದು ಒಳ್ಳೆಯ ಯೋಗ. ಅದೇ ದಶಮದಲ್ಲಿ ಶುಕ್ರನೂ ಇರುವಂಥದ್ದು ಕೂಡ ಒಂದು ಒಳ್ಳೆಯದೇ. ಎಲ್ಲಂದ್ರೆ ಭಾವಕುಂಡಲಿಯಲ್ಲಿ ದಶಮದಲ್ಲಿರುವಂಥ ಶನಿ ಲಾಭಕ್ಕೆ ಬಂದಿರೋದ್ರಿಂದ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಲಾಭಗಳನ್ನ ಗಳಿಸುವಂಥದ್ದು. ಇನ್ನು ಲಾಭದಲ್ಲಿ ನೋಡಿ, ದ್ವಿಸಭ ಅಂದರೆ ಅದು ಅನ್ಲಿಮಿಟೆಡ್ ಅಂತ ಹೇಳ್ತೀವಿ. ಲಾಭದಲ್ಲಿ ಸಾಮಾನ್ಯ ಒಂದು ಜಾತಕದಲ್ಲಿ ಶನಿ ಗ್ರಹ ಲಾಭದಲ್ಲಿದ್ರೇ ತಡ್ಕೊಳಕ್ಕಾಗಲ್ಲ. ಯಾಕಂದರೆ ಆ ಒಂದು ನಕ್ಷತ್ರದ ಮೇಲೆ, ಅವರ ಜಾತಕದ ಮೇಲೆ ಸಾಮಾನ್ಯ ಲಾಭಸ್ಥಾನದಲ್ಲಿ ಶನಿ ಇತ್ತು ಅಂದರೆ ಖಂಡಿತ ಕರೋಡ್ಪತಿನೇ ಆಗ್ಬಿಡ್ತಾನೆ. ಕರೋಡ್ಪತಿ ಇಲ್ಲಾಂದ್ರೂ ಕೂಡ ಅವರ ಒಂದು ಏನೊಂದು ಆರ್ಥಿಕ ಪರಿಸ್ಥಿತಿ ಇದೆ, ವ್ಯವಸ್ಥೆಗಳಿದೆ, ಅದಕ್ಕಿಂತ 10 ಪಟ್ಟು ಅವ್ರು ಇಂಪ್ರೂವ್ ಆಗೋಂತ ಕಾಣ್ತೀವಿ. ಅದರಲ್ಲಿ ಇಷ್ಟು ಗ್ರಹ, ರವಿ ಗ್ರಹ, ಬುಧ ಗ್ರಹ, ಕೇತು ಗ್ರಹ, ಎಲ್ಲೋ ಒಂದು ಕಡೆ ಒಂದು ಆಧ್ಯಾತ್ಮಿಕ ಒಂದು ಗುರುಗಳ ಸ್ಥಾನದಲ್ಲಿ ಕೇತು ಗ್ರಹ ಇರುವಂಥದ್ದು ಮೋಕ್ಷಕಾರಕನಾಗಿ ಒಂದು ದೊಡ್ಡ ಮಟ್ಟದ ಒಂದು ಲೈಫಲ್ಲಿ ಪರಿವರ್ತನೆ ಕೊಡುವಂಥದ್ದು. ಎಲ್ಲೋ ಒಂದು ಕಡೆ ನೋಡಿ, ಚತುರ್ಥಾಧಿಪತಿ ಶನಿಯ ಒಂದು ನಕ್ಷತ್ರದಲ್ಲೇ ಇರೋದ್ರಿಂದ ಲಗ್ನ ಚಂದ್ರ ಇಲ್ಲೊಂದು ಕಡೆ ದೇಶನೇ ಇವರು ಮನೆ ರೀತಿಯಲ್ಲಿ ಎಲ್ಲ ಮನೆಯನ್ನೆಲ್ಲ ಒಂದು ಕುಟುಂಬದ ಸದಸ್ಯರ ಥರ ಅವರು ನೋಡ್ಕೊಳ್ಳೋಂಥದ್ದು, ಕಾಪಾಡುವಂಥದ್ದು ಕೂಡ ನಾವು ಕಾಣ್ತೀವಿ. ಆದ್ದರಿಂದ ಜಾತಕ ಪ್ರಮುಖವಾಗಿರುವಂಥದ್ದು, ತುಂಬ ಬಲವಾಗಿರುವಂಥದ್ದು, ಇವರಲ್ಲಿ ಒಳ್ಳೊಳ್ಳೆ ಯೋಗಗಳಿರುವಂಥದ್ದು. ಆದ್ದರಿಂದನೇ ಇವರು ಒಂದು ದೊಡ್ಡ ಮಟ್ಟದ ಒಂದು ಪದವಿಯಲ್ಲಿರುವಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಖಂಡಿತ ಸ್ವಲ್ಪ ಮಟ್ಟಿಗೆ ಇವರು ಅನುಷ್ಠಾನಗಳು ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಧಿಕಾರ ಪಡಿತಾರೆ. ಖಂಡಿತ ಭಾರತದಲ್ಲಿ ಮುಂದಿನ ಪ್ರಧಾನಿ ಕೂಡ ಇವರೇ ಆಗ್ತಾರಂತೆ ಅನ್ನೋದ್ರಲ್ಲಿ ಯಾವುದೇ ಥರ ಸಂಶಯ ಇಲ್ಲ. ಗುರುಗಳೇ,
ಈಗ ನಮ್ಮ ಭಾರತದ ಮುಂದಿನ 5 ವರ್ಷ ಅಂದ್ರೆ ಗ್ರಹ ಸಂಚಾರದ ಪ್ರಕಾರ ನೋಡಿದಾಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದಿನ 5 ವರ್ಷ ನಮ್ಮ ಭಾರತ ಯಾವೆಲ್ಲ ರೀತಿಯಾಗಿ ಬೆಳೆಯಬಹುದು ಅಂತ ಹೇಳಿ ತಿಳಿಸ್ಕೊಡ್ತೀರಾ? ಈಗ ದೇಶದ ಬಗ್ಗೆ ಪ್ರಶ್ನೆ ಕೇಳ್ತಿದ್ರಿ. ದೇಶದ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಅಂತ ಕೇಳಿದ್ರಿ. ಅದು ನಾ ಮೊದಲೇ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ದೇಶಕ್ಕೆ ತಾಪತ್ರೆಗಳಿದೆ, ತೊಂದರೆಗಳಿದೆ. ಕಾರಣ ಹೇಳಿದೆ ನಾನು, ರೋಹಿಣಿ ಶಕಟದ ಆರಂಭ ಅಂತೇಳಿ. ಹಾಗಿದ್ರೆ ನಮ್ಮ ದೇಶ ಅಂತಕ್ಕಂಥದ್ದು ಋಷಭ ಲಗ್ನ ಅಂತ ಕರಿತೀವಿ. ನಮ್ಮ ದೇಶದ ಸ್ವತಂತ್ರ ದಿನ ಬಂದಾಗ ಮನುಷ್ಯರಿಗೆ ಹೇಗೆ ನಾವು ಜಾತಕ ಮಾಡ್ತೀವೋ ಹಾಗೆ ದೇಶಕ್ಕೂ ಕೂಡ ನಾವು ಒಂದು ಜಾತಕವನ್ನು ಮಾಡ್ತೀವಿ. ಆ ಜಾತಕ ಪ್ರಕಾರ ಋಷಭ ಲಗ್ನ ನಮ್ಮ ಭಾರತದ ಲಗ್ನ. ಅಲ್ಲಿ ಋಷಭ ಲಗ್ನದ 2ನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ. 2ನೇ ಮನೆಗೆ ಯಾವಾಗ ಗುರು ಬರ್ತಾನೋ ಏನಾಗುತ್ತೆ, ಹಣಕಾಸು ಅಂತಕ್ಕಂಥದ್ದು ಬರುತ್ತೆ, ದೇಶಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದೆ. ಋಷಭ ಲಗ್ನಕ್ಕೆ ಅವನೇ ಅಷ್ಟಮಾಧಿಪತಿ ಆಗಿರೋ ಕಾರಣ ದೇಶದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗತಕ್ಕಂಥ ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಅನುಭವಿಸೋಕ್ಕಾಗಲ್ಲ. ಅವನು ಗುರು ಲಾಭಾಧಿಪತಿ ಆದರೂ ಕೂಡ ಅಷ್ಟಮಾಧಿಪತಿ ಆಗಿರೋದ್ರಿಂದ ಏನು ದೇಶದ ಆದಾಯ ಬರುತ್ತೋ ಅದನ್ನು ಸರಿಯಾಗಿ ನಾವು ಇನ್ನೂ 1 ವರ್ಷಗಳ ಕಾಲ ಸರಿಯಾಗಿ ನಾವು ಆ ದೇಶದ ಆದಾಯವನ್ನು ಯಾರು ಸರಿಯಾಗಿ ಕಷ್ಟಪಡ್ತಾರೋ ಅವ್ರು ಯಾರೂ ಅದನ್ನು ಅನುಭವಿಸ್ಲಿಕ್ಕೆ ಆಗಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಇನ್ನು ದೇಶದ ಭೂಮಿ ವಿಚಾರ ತಗೊಂಡ್ರೆ ಅಲ್ಲಿ ಇನ್ನೂ 1.5 ತಿಂಗಳ ಕಾಲ, 1.5-2 ತಿಂಗಳ ಕಾಲ ಅಂತ ಅಂದ್ಕೊಂಡ್ರು ಕೂಡ ಈ 2025 ಅಂತ್ಯ ತನಕ 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ. ಅಂದರೆ ದೇಶದಲ್ಲಿ ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಮತ್ತು ಸಿಟಿಗಳಲ್ಲಿ ಉನ್ನತವಾಗಿರತಕ್ಕಂಥ ಲಕ್ಸುರಿ ಆಗಿರತಕ್ಕಂಥ ಬಿಲ್ಡಿಂಗ್ಗಳು ಮುಂದಕ್ಕೆ ಹೋಗ್ತದೆ. ದೇಶದ ಅಭಿವೃದ್ಧಿ ಆ ಗೃಹದಲ್ಲಿ ಹೋಗ್ತದೆ. ಇನ್ನು ದೇಶದ ಮಕ್ಕಳ ಎಜುಕೇಷನ್ ಅಂತ ಕರಿತೀವಿ, ವಿದ್ಯಾಭ್ಯಾಸ. ಮಕ್ಕಳಲ್ಲಿ ದೇಶ ಆದ ಕೂಡಲೇ ನಮ್ಮ ಮನಸ್ಸಿಗೆ ಬರೋದು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆ ದೇಶದ ಲಗ್ನಕ್ಕೆ ಅಂದರೆ ಋಷಭ ಲಗ್ನಕ್ಕೆ 5ನೇ ಮನೆಯಲ್ಲಿ ಬುಧ ಹುಚ್ಚನಾಗಿದ್ದು, ಬುಧ ಮತ್ತು ಸೂರ್ಯ ಇಬ್ಬರು ಇರೋದ್ರಿಂದ ದೇಶದಲ್ಲಿ ಅಕ್ಷರತೆ ಜಾಸ್ತಿ ಆಗ್ತದೆ. ವಿದ್ಯಾವಂತರು ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾರೆ. ಇನ್ನು ಮುಂದಿನ ಬರುತ್ತೆ ದಿನಗಳಲ್ಲಿ ಏನು 2025-26 ತನಕ ವಿದ್ಯಾಭ್ಯಾಸ ಅನ್ನೋದು ಹೆಚ್ಚಾಗ್ತದೆ. ಇನ್ನು ಆರೋಗ್ಯ ವಿಚಾರ ತಗೊಂಡ್ರೆ ದೇಶದ ಆರೋಗ್ಯ ಹೇಗಿರ್ತದೆ ಅಂದರೆ ಎಜುಕೇಷನ್, ಆರೋಗ್ಯ ಇಸ್ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ 6ನೇ ಮನೆಯಲ್ಲಿ ಮಂಗಳ ಇದ್ದಾನೆ, ಹಾಸ್ಪಿಟಲ್ ಜಾಸ್ತಿ ಆಗ್ತದೆ. ರೋಗಿಗಳು ಆಸ್ಪತ್ರೆಗಳಿಗೆ ಹೆಚ್ಚು ದಾಖಲಾಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಇನ್ನು ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ವ್ಯವಹಾರ, ವ್ಯಾಪಾರ, ವಹಿವಾಟು ಹೆಂಗೆ ನಡೀತದೆ ಅಂತಂದರೆ, 7ನೇ ಮನೆ ಅಧಿಪತಿ 6ನೇ ಮನೆಗಿರೋದ್ರಿಂದ ವ್ಯಾಪಾರ ಅಭಿವೃದ್ಧಿಗಳು ಏನು ಇಂಪೋರ್ಟ್ ಎಕ್ಸ್ಪೋರ್ಟ್ ಕರಿತೀವೋ ವ್ಯವಹಾರ ಕ್ಷೇತ್ರಗಳು ಕುಂಠಿತವಾಗಿಬಿಡುತ್ತೆ. ಇನ್ನು 1 ವರ್ಷಗಳ ಕಾಲ ಅಂದರೆ ಮುಂದಿನ ಯುಗಾದಿ ತನಕ ಯಾವುದು ವ್ಯವಹಾರ ವಹಿವಾಟು ಸರಿಯಾಗಿ ನಡೆಯಲ್ಲ. ಇನ್ನು ಈ ದೇಶದಲ್ಲಿರ್ತಕ್ಕಂತಹ ನಷ್ಟ ಏನಾದರೂ ದೇಶಕ್ಕೆ ಉಂಟಾಗುತ್ತಾ ಅಂದರೆ ನಷ್ಟಗಳೇನೂ ಆಗಲ್ಲ. ನಷ್ಟಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನು ದೇಶದಲ್ಲಿರ್ತಕ್ಕಂಥ ಧರ್ಮ, ನ್ಯಾಯ, ನೀತಿಯನ್ನು ಹೆಚ್ಚಾಗ್ತದೆ. ಹೌದು, ಯಾರ್ಯಾರು ತಪ್ಪು ಮಾಡ್ತಾರೋ ಅವರೆಲ್ಲರೂ ಕೂಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಯಾವಾಗ ಋಷಭ ಲಗ್ನಕ್ಕೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥವನು, ಧರ್ಮಾಧಿಪತಿ ಆಗಿರ್ತಕ್ಕಂಥವನು, ಕರ್ಮಾಧಿಪತಿ ಆಗಿರ್ತಕ್ಕಂಥವನು ಶನಿ ಲಾಭದಲ್ಲಿದ್ದು ಆ ಮೇಷವನ್ನು ದಾಟಿ ಋಷಭಕ್ಕೆ ಬರ್ತಾ ಇರ್ತಾನೋ, ಎಂತಹ ಸಣ್ಣವರು ದೊಡ್ಡವರಾಗಲಿ ಯಾರು ಅಪರಾಧಗಳನ್ನು ಮಾಡ್ತಾರೋ ಅವರು ಶಿಕ್ಷೆಗಳಿಗೆ ಒಳಗಾಗ್ತಾರೆ. ಅದು ನಮ್ಮ ದೇಶವೇ ಸಾಕ್ಷಿ ಆಗ್ತದೆ. ಇನ್ನು 10ನೇ ಮನೆಯಲ್ಲಿ ರಾಹು ಇದ್ದಾನೆ. 10ನೇ ಮನೆ ರಾಹು ಇದ್ದಾಗ ವ್ಯವಹಾರಗಳೇನಾಗುತ್ತೆ, ಎಲ್ಲ ಗುಪ್ತ ವ್ಯವಹಾರಗಳು ಹೆಚ್ಚಿಗೆ ಆಗ್ತದೆ. ಆ ಗುಪ್ತ ವ್ಯವಹಾರಗಳ ಕಡೆ ಸರ್ಕಾರ ಗಮನವನ್ನು ತಗೋಬೇಕು ಅಂತ ನಾವು ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಲಾಭಸ್ಥಾನ, ಕೊನೆಯದಾಗಿ ಆ ಲಾಭಸ್ಥಾನ ಅಂದರೆ ಶನಿಯಲ್ಲಿರೋದ್ರಿಂದ ದೇಶವು ಲಾಭದಲ್ಲಿರ್ತದೆ. ಕಷ್ಟಪಟ್ಟರೆ ನಾವು ಲಾಭದಲ್ಲಿ ಇರುತ್ತಾರೆ ಮುಂದಿನ ದಿನಗಳಂತ ಹೇಳ್ತೀನಿ. ಇನ್ನು ಕೊನೆಯದಾಗಿ 12ನೇ ಮನೆ ಅಧಿಪತಿ. 12ನೇ ಮನೆ ಅಧಿಪತಿ ಏನಾದರೂ ಕೂಡ 6ನೇ ಮನೆಗೆ ಬಂದಾಗ ಯಾರ್ಯಾರು ನಮ್ಮ ದೇಶದವರು ಹೊರದೇಶಕ್ಕೆ ಹೋಗಬೇಕು ಅಂತ ಎಂಪ್ಲಾಯ್ ಆಸೆ ಪಟ್ಟಿದ್ದಾರೋ ಅವರೆಲ್ಲ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ಆದ್ದರಿಂದ ನೀವು ಪ್ಲಾನ್ ಮಾಡ್ಕೊಂಡು ಹೋಗಿ ನಮ್ಮ ದೇಶದ ಹೊರದೇಶದ ಆರ್ಥಿಕತೆ ಅಂತ ಕರಿತೀವಲ್ಲ, ಅಂಬಾಸಡರ್ ಇರ್ತಿರೋ ಅಥವಾ ನಮ್ಮ ದೇಶದಾಗ ಇರ್ತಕ್ಕಂಥವ್ರು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ಹೊರದೇಶಕ್ಕೆ ನಾವು ಹೋಗ್ತೀವಿ ಅಂದರೆ ಒಂದು ಸಾರಿ ಹೋಗಿ ಮತ್ತೆ ವಾಪಸ್ ಬಂದುಬಿಡ್ತೀವಿ, ಅಲ್ಲಿ ಪೂರ್ತಿ ಇರೋಕ್ಕಾಗಲ್ಲ. ಆದ್ದರಿಂದ ಯಾರ್ಯಾರು ಫಾರಿನ್ಗೆ ಹೊರಟಿದ್ರಿ ದೇಶದವರು, ಭಾರತ ದೇಶದವರು, ಅವರೆಲ್ಲ ಕೂಡ ಬಹಳ ಜಾಗೃತವಾಗಿದ್ದು ಮುಂಜಾಗ್ರತೆಯಾಗಿ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹೋಗಿರತಕ್ಕಂಥವರು ಪೂರ್ಣ ಪ್ರಮಾಣದಲ್ಲಿ ಪ್ರಾಜೆಕ್ಟ್ ಆಗದೆ ವಾಪಸ್ ಬರ್ತಾರೆ ಅಂತಿರುತ್ತೆ. ಅದ್ರ ಬಗ್ಗೆ ಗಮನ ತಗೋಬೇಕು. ಸ್ಪೆಷಲ್ಲಾಗಿ ಹೇಳೋದಾದರೆ ಗುರುವು ಇರೋದ್ರಿಂದ ಎಲ್ಲರೂ ಕೂಡ ಶಿವನನ್ನು, ನಾರಾಯಣನ ಆರಾಧನೆ ಮಾಡ್ಕೊಂಡು ಬಂದರೆ ದೇಶ ಸುಭಿಕ್ಷವಾಗುತ್ತೆ ಅಂಥೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಪ್ಪ. ಗುರುಗಳೇ, ಈಗ ನಾವು ಇಷ್ಟೊತ್ತು ಚರ್ಚೆ ಮಾಡ್ದಂಗೆ
ಇವಾಗ ನರೇಂದ್ರ ಮೋದಿ ಅವರ ಪಾತ್ರ, ಅವರ ಏನು ಕೊಡುಗೆ ಎಷ್ಟಿದೆ ಅಂತಂದ್ರೆ ದೇಶದ ಅಭಿವೃದ್ಧಿಯಲ್ಲಿ ತುಂಬಾನೇ ದೊಡ್ಡ ಪಾತ್ರ ಅವರದು. ಅಕಸ್ಮಾತ್ ನರೇಂದ್ರ ಮೋದಿ ಅವರು ಇಷ್ಟು ವರ್ಷ ಅಧಿಕಾರದಲ್ಲಿ ಇಲ್ಲದೆ ಬೇರೆಯವರು ಈ ಒಂದು ಜಾಗದಲ್ಲಿ ಸ್ಥಾನದಲ್ಲಿ ಕೂತಿದ್ದಿದ್ರು ಕೂಡ ನಮ್ಮ ದೇಶ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಿತ್ತು. ಹಾಗಾಗಿ ಅಂದರೆ ಖಂಡಿತ ನೀವು ಹೇಳಿದ ಕ್ವಶನ್ ತುಂಬ ಒಂದು ಚೆನ್ನಾಗಿರೋಂಥದ್ದು. ಎಲ್ಲ ಒಂದು ಕಡೆ ನೀವು ಹೇಳಿದ ರೀತಿಯಲ್ಲಿ ಅಂದರೆ ಅವರ ಇವಾಗ ಯಾರು ಬರ್ತಾರೋ ಅವರ ಜಾತಿನ ನೋಡಿ ನಾವು ಮಾಡೋಂಥದ್ದು. ಈಗ ಸಾಮಾನ್ಯವಾಗಿ ನಾವು ಹೇಳಿದ್ವಿ, ಈಗ ಬಿ ಜೆ ಪಿ ನೋಡೋದಿದ್ರೆ ಬಿ ಜೆ ಪಿಗೆ ಸಂಬಂಧಪಟ್ಟಾಗ ಯಾವಾಗ ಅದು ಒಂದು ಸ್ಥಾಪನೆ ಆಯಿತು, ಸುಮಾರು ನಮಗೆ 6ನೇ ಅಂದರೆ ಏಪ್ರಿಲ್ 1980 ಆಗಿರೋಂಥದ್ದು. ಆ ಲಗ್ನ ಮತ್ತು ಆ ರಾಶಿಗೆ ಸಂಬಂಧಪಟ್ಟಾಗ ನಾವು ಯಾವ ರೀತಿ ನೋಡ್ತೀವಿ. ಜೊತೆಲಿ ಅದೇ ರೀತಿ ಕಾಂಗ್ರೆಸ್ ಕೂಡ ಸುಮಾರು ಅವ್ರು ಹೇಳೋ ಪ್ರಕಾರ 885 12ನೇ ತಿಂಗಳಲ್ಲಿ ಸ್ಥಾಪನೆ ಆಗಿರೋಂಥ ಕೂಡ ನಾವು ಕಾಣ್ತೀವಿ. ಅಂದರೆ ಅವು ಯಾರು ಆಗ್ತಾರೆ ಅವರ ಜಾತಕನ ನೋಡ್ಕೊಳ್ಳೋಂಥ, ಪರಿಶೀಲನೆ ಮಾಡೋಂಥ, ಅವರ ಲಗ್ನಾಧಿಪತಿ ಬಲಾಬಲು ಯಾವ ರೀತಿ ಇದೆ. ಈಗ ನೋಡಿ ನರೇಂದ್ರ ಮೋದಿ ಅವರ ಒಂದು ಇದರಲ್ಲಿ ಜಾತಕದಲ್ಲಿ ದಶಮದಲ್ಲಿ ಶನಿ ಇರೋಂಥದ್ದು. ಎಲ್ಲ ಒಂದು ಕಡೆ ಅಪ್ಪ ಮಗ ಒಂದೇ ಅಂತ ಹೇಳುತ್ತೆ. ಯಾಕಂದ್ರೆ ಅಪ್ಪ ಮಗನ ಆಗದೇ ಇದ್ರೂ ಕೂಡ ರವಿ ಮತ್ತು ಶನಿಗ್ರಹ ಒಬ್ರಿಗೊಬ್ರು ಆಗಿ ಬರೋದಿಲ್ಲ. ಯಾಕಂದರೆ ರವಿ ಪರಮಾತ್ಮ ಮಗ ಇಷ್ಟು ಕಪ್ಪಗಿದ್ದಾನ ಅಂತೆಲ್ಲ ಮಗನ ನೋಡೋಕ್ಕೆ ಒಂಥರ ಅಸಹ್ಯ ಮಾಡಿಕೊಂಡಾಗ ಎಷ್ಟು ಬೇಜಾರಾಗಿ ಮಗ ಒಂದು ಶಾಪ ಹಾಕಿರೋಂಥದ್ದೆಲ್ಲ ನೋಡಿದ್ದೀವಿ. ಅಂದರೆ ಅಷ್ಟು ಗ್ರಹ ಇದ್ರೂ ಕೂಡ ಏನಂದ್ರೆ ಅಪ್ಪ ಮಕ್ಕಳು ಒಂದೇ ಅನ್ನೋದು ನಮ್ಗೆ ಪ್ರೂವ್ ಆಗುತ್ತೆ. ಯಾಕಂದರೆ ದಶಮದಲ್ಲಿ ರವಿ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಗ್ರಹ ಒಂದು ಪ್ರಚೋದನೆ ಮಾಡುತ್ತೋ ಅಷ್ಟೇ ಒಂದು ಪ್ರಚೋದನೆ ಕೂಡ ಶನಿ ಗ್ರಹನೂ ಮಾಡೋವಂಥದ್ದು. ತುಂಬ ಚಾಕಚಕ್ಯತೆಯಿಂದ, ತುಂಬ ಒಂದು ಜಾಣತನದಿಂದ ನಿಭಾಯಿಸಿರೋದೆ. ಅದೇ ರೀತಿ ಕೂಡ ಬೇರೆ ಯಾರೇ ಜಾತಕ ಬಂದಿದ್ರು ಕೂಡ ಅವರ ಒಂದು ಬಲಾಬಲಗಳ ಮೇಲೆ ಅವರ ಜಾತಕದಲ್ಲಿ ರವಿಗ್ರಹ ಎಲ್ಲಿದ್ದಾನೆ, ಸಾಮಾನ್ಯವಾಗಿ ರವಿಗ್ರಹ ಯಾರ ಜಾತಕದಲ್ಲಿ ಉಪಚಯ ಸ್ಥಾನದಲ್ಲಿರ್ತಾರೋ ಸಾಮಾನ್ಯಗೆ ಒಂದು ಅನುಕೂಲ ಆಗುವಂಥದ್ದು. ಸ್ವಲ್ಪ ಕೇಂದ್ರ ತ್ರಿಕೋಣದಲ್ಲಿ ಬಂದರೂ ಅದ್ರಲ್ಲಿ ಸ್ವಲ್ಪ ತೊಂದರೆ ಮಾಡುತ್ತೆ. ಅದರಲ್ಲಿ ವ್ಯಯ ಸ್ಥಾನದಲ್ಲಿ ಏನಾದರೂ ರವಿಗ್ರಹ ಬಂತು ಅಂದರೆ ಸಾಮಾನ್ಯವಾಗಿ ರಾಜಕೀಯದಲ್ಲಿ ಸ್ವಲ್ಪ ತೊಂದರೆನೇ ಆಗುವಂಥದ್ದು. ರಾಜಕೀಯಕ್ಕೆ ಒಂದು ಇಷ್ಟು ದೊಡ್ಡ ಮಟ್ಟದ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ನಮಗೆ ದಶಮಾಧಿಪತಿ ಅಂತ ತಗೊತೀವಿ, ಲಗ್ನಾಧಿಪತಿ ಜೊತೆಗೆ ನವಮಾಧಿಪತಿ ಬಲವಾಗಿದ್ದು ಬುಧನ ಅನುಗ್ರಹ ಇದ್ದು ಗುರುವಿನ ಅನುಗ್ರಹ ಇದ್ದರೂ ಕೂಡ ಖಂಡಿತ ಅನುಕೂಲ ಆಗುತ್ತೆ. ಎಲ್ಲ ಒಂದು ಕಡೆ ನವಗ್ರಹಗಳು ಆ ಒಂದು ಯಾರೇ ಬರಲಿ ಅವರ ಅವರ ಕುಂಡಲಿಯಲ್ಲಿ ಜನ್ಮ ಜಾತಕದಲ್ಲಿ ಪ್ರಬಲವಾದ ಯೋಗಗಳಿದ್ದರೆ ಮಾತ್ರ ಖಂಡಿತ ಅನುಕೂಲ ಆಗುವಂಥದ್ದು. ನೋಡಿ ನರೇಂದ್ರ ಮೋದಿ ಅವರ ಜಾತಕದಲ್ಲೂ ಕೂಡ ನಾವು ನೋಡ್ಬೋದು, ಬುಧ ತುಂಬ ಅತ್ಯುನ್ನತ ಮಟ್ಟದಲ್ಲಿರುವಂಥದ್ದು. ಬುಧ ಉಚ್ಚ ಕ್ಷೇತ್ರದಲ್ಲಿ ನಮಗೆ ಭದ್ರಯೋಗ ಕಲ್ಪಿಸಿರುವಂಥದ್ದು. ಇದೇ ರೀತಿ ಕೂಡ ನೋಡಿ ಕುಜನೂ ಒಂದು ರುಚಕ ಯೋಗ ಅಲ್ದಿರುವಂಥದ್ದು. ಜೊತೆಗೆ ನವಮಾಧಿಪತಿಯಾಗಿ ನೀಚಭಂಗ ರಾಜಯೋಗ ಇರುವಂಥದ್ದು ನಾವು ಕಾಣ್ತೀವಿ. ಬೇರೆ ಯಾರೇ ಇದ್ದರೂ ಕೂಡ ಅವರ ಜಾತಕದಲ್ಲಿ ಪ್ರಬಲ ಶಕ್ತಿ ಇದ್ದರೆ ಮಾತ್ರ ಆಗುತ್ತೆ. ಇವಾಗ ರಾಹುಲ್ ಗಾಂಧಿ ಅವ್ರು ಆಗೋಕ್ಕೆ ಯೋಗ ಇನ್ನೂ ಬಂದಿಲ್ಲ. ಎಲ್ಲೊಂದು ಕಡೆ ದೈವ ಶಕ್ತಿ ಜೊತೆಗೆ ನಮ್ಮ ಜಾತಕದ ಒಂದು ಬಲ ಮತ್ತು ಪೂರ್ವ ಪುಣ್ಯ ನಮಗೆ ಮೂರು ಕೂಡ ಇದ್ದಾಗ ಮಾತ್ರ ನಮ್ಮಲ್ಲಿ ಒಂದು ಅಧಿಕಾರಿಯಾಗಿ ನಮ್ಮಲ್ಲಿ ಏನೋ ಒಂದು ದೇಶನ ಸೇವೆ ಮಾಡೋಂಥದ್ದು, ಬೇರೆಯವರಿಗೆ ಒಂದು ಒಳ್ಳೇದು ಮಾಡೋಕ್ಕೆ ನಮಗೆ ಅರ್ಹರಾಗ್ತೀವಿ ಅಂತ ನನ್ನ ಭಾವನೆ. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಕೂತು ನಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳಿ ನಮ್ಮ ಕೆಲವೊಂದಿಷ್ಟು ಗೊಂದಲಗಳಿಗೆ ನೀವು ಪರಿಹಾರವನ್ನು ಉತ್ತರವನ್ನು ಸೂಚಿಸಿದ್ದೀರ. ಅದಕ್ಕೆ ತಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ. ನಮಸ್ಕಾರ.